ಪ್ರೊನೌನ್ಸ್ ಕಲ್ತಿದ್ವಿ. ಎಷ್ಟು ಟೈಪ್ ಇದೆ ಪ್ರೊನೌನ್ಸ್ ಅಲ್ಲಿ? ಟೋಟಲ್ 8 ಟೈಪ್ ಇದೆ. ಹೇಳ್ರಿ ನೋಡೋಣ. ಒಂದನೇದು ಪರ್ಸನಲ್ ಪ್ರೊನೌನ್ಸ್, ಎರಡನೇದು ರಿಫ್ಲೆಕ್ಟಿವ್ ಪ್ರೊನೌನ್ಸ್. ಪರ್ಸನಲ್ ಎಕ್ಸಾಂಪಲ್ ಕೊಡ್ರಿ ಒಂದು. ಹಾ, ಐ, ವಿ, ಹಿ, ಶಿ ಇವೆಲ್ಲ ಬರುತ್ತಲ್ಲ ಅದು. ರಿಫ್ಲೆಕ್ಟಿವ್ ನಲ್ಲಿ ಮೈ ಸೆಲ್ಫ್ ಎಲ್ಲ ಅದು ಬರುತ್ತೆ. ನೆಕ್ಸ್ಟ್ ಮೂರನೇದ್ರಲ್ಲಿ ಎಂಪ್ಯಾಟಿಕ್. ಎಂಪ್ಯಾಟಿಕ್ ಅಂದ್ರೆ ಒಂಥರ ಒತ್ತಡ ಹಾಕೋದಿದು. ಇಲ್ಲೂ ಕೂಡ ಮೈ ಸೆಲ್ಫ್ ತರ ಬರುತ್ತೆ. ನೆಕ್ಸ್ಟ್ ಇಂಟ್ರಾಗೇಟಿವ್, ಪ್ರಶ್ನೆ ಕೇಳೋ ತರ ಇರುತ್ತೆ. ಐದನೇದು ಡೆಮಾನ್ಸ್ಟ್ರೇಟಿವ್. ಡೆಮಾನ್ಸ್ಟ್ರೇಟಿವ್ ನಲ್ಲಿ ದ್ಯಾಟ್, ದಿಸ್, ದೀಸ್ ಅವೆಲ್ಲ ಬರುತ್ತಲ್ಲ. ಆರನೇದು ರಿಲೇಟಿವ್ ಪ್ರೊನೌನ್ಗೆ ಎಕ್ಸಾಂಪಲ್ ದ್ಯಾಟ್. ದ್ಯಾಟ್ ಯೂಸ್ ಮಾಡ್ತೀವಲ್ವಾ. ವಿಚ್ ಅಂದ್ರೆ ವಾಕ್ಯಗಳನ್ನ ಜೋಡಿಸ್ತೀವಿ ರಿಲೇಟಿವ್ ನಲ್ಲಿ. ಏಳನೇದು ಡಿಸ್ಟ್ರಿಬ್ಯೂಟಿವ್ ನಲ್ಲಿ ಎಕ್ಸಾಂಪಲ್ ಕೊಡ್ರಿ. ಹಾ, ಈಚ್, ಐದರ್, ಎವ್ರಿ ಅವೆಲ್ಲ ಬರುತ್ತೆ. ಎಂಟನೇದು ರೆಸಿಪ್ರೋಕಲ್. ರೆಸಿಪ್ರೋಕಲ್ ನಲ್ಲಿ ಎಕ್ಸಾಂಪಲ್ ಈಚ್ ಅದರ್, ಒನ್ ಅನದರ್. ಈಚ್ ಅದರ್ ಎಲ್ಲಿ ಯೂಸ್ ಮಾಡ್ಬೇಕು? ಇಬ್ರಿದ್ದಾಗ. ಒನ್ ಅನದರ್ ಇದ್ದಾಗ, ಇಬ್ರಿಗಿಂತ ಜಾಸ್ತಿ ಇದ್ದಾಗ ಒನ್ ಅನದರ್ ಯೂಸ್ ಮಾಡ್ಕೊಳ್ಬೇಕು. ಇನ್ನೂ ಒಂದಿದೆ ಹೇಳ್ರಿ. ಇಂಡೆಫಿನೈಟ್. ಇಂಡೆಫಿನೈಟ್ ಎಕ್ಸಾಂಪಲ್ ಇಂಡೆಫಿನೈಟ್ ಗೆ ಒನ್, ನನ್, ಆಲ್. ಅಂದ್ರೆ ಸ್ಪೆಸಿಫಿಕ್ ಆಗಿ ಇದೆ ಅಂತ ಹೇಳಲ್ಲ, ಯಾವ್ದೋ ಇರಬಹುದು. ಅದು ಒನ್ ಅಂದ್ರೆ ಯಾವ್ದೋ ಇರಬಹುದು ಅಲ್ವಾ, ಆ ತರ. ಸರಿ, ಈಗ ನಾವು ನೋಡಿ ಪಾರ್ಟ್ಸ್ ಆಫ್ ಸ್ಪೀಚ್ ನ ಎರಡು ಮುಖ್ಯ ಅಂಶಗಳನ್ನ ಮುಗಿಸ್ಕೊಂಡಿದೀವಿ ನಾವು. ಒಂದು ನೌನ್, ಮತ್ತೊಂದು ಪ್ರೊನೌನ್. ಈಗ ಮುಂದಕ್ಕೆ ಹೋಗ್ತಾ ಇದ್ದೀವಿ, ವರ್ಬ್ ಅನ್ನೋದನ್ನ ಕಲಿತೀವಿ. ಇದನ್ನ ಇವತ್ತಿನ ಒಂದ್ ಸ್ವಲ್ಪ ನೋಟ್ ಡೌನ್ ಮಾಡ್ಕೊಡ್ರಿ. ಬೇರೆ ಪುಸ್ತಕದಿಂದ ತಗೊಂಡ್ ಬಂದಿದ್ದೀನಿ ನಾನು. ಆ ಪುಸ್ತಕ ಅಷ್ಟೇ ಸಾಲಲ್ಲ, ನಿಮ್ಗೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ನಾಲೆಜ್ ಬೇಕಾಗುತ್ತೆ ನಿಮ್ಗೆ ವರ್ಬ್ಗಳ ಬಗ್ಗೆ. ಇದನ್ನ ಕಲ್ತ್ರಿ ಅಂದ್ರೆ ನಿಮ್ಗೆ ಇಂಗ್ಲಿಷ್ ಬಂದ್ ಹಾಗೇನೆ. ಓಕೆ, ಇದು ವರ್ಬ್ ಒಂದು ಬಂತು ನಿಮ್ಗೆ, ನೀವು 90% ಇಂಗ್ಲಿಷ್ ನೀವು ಬರುತ್ತೆ ಅಂತ. ಓಕೆ, ಇನ್ 10% ಅದು ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ಗಳಾದ್ರೂ ಕೂಡ ನಡೆಯುತ್ತೆ. ಇವತ್ತಿಂದ ಏನು ಕಲಿತೀವಿ, ಒಂದು 3-4 ದಿನ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಸ್ ಇರುತ್ತೆ. 100% ಫೋಕಸ್ ಇರಲಿ ಇವತ್ತಿನ ತರಗತಿಯಲ್ಲಿ. ಓಕೆ, ಸರಿ. ವರ್ಬ್ ಕನ್ನಡದಲ್ಲಿ ಇದನ್ನ ಕ್ರಿಯಾಪದ ಅಂತ ಕರಿತೀವಿ. ಕ್ರಿಯಾಪದಗಳು ತುಂಬಾ ಮುಖ್ಯ ಆಗತ್ತೆ ಒಂದು ವಾಕ್ಯದಲ್ಲಿ. ಇವೇನು ಮಾಡುತ್ತಂದ್ರೆ ಕ್ರಿಯೆಯನ್ನ ಹೇಳುತ್ತೆ, ಆಕ್ಷನ್ ಅನ್ನ ಹೇಳುತ್ತೆ. ಕ್ರಿಯಾಪದಗಳ ಕೆಲಸ ಏನು? ಆಕ್ಷನ್, ಕ್ರಿಯೆಯನ್ನ ಹೇಳೋದು. ಸರಿ, ಹಾಗಾದ್ರೆ ನೋಡೋಣ. ಏನು ಒಂದು ಎಕ್ಸಾಂಪಲ್ ಇದೆ. A verb may tell us about action. It tells us what a person or thing is doing. ಓಕೆ, ಒಂದು ವಸ್ತು ಅಥವಾ ಒಂದು ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ಕ್ರಿಯಾಪದ ನಮಗೆ ತಿಳಿಸಿ ಹೇಳುತ್ತೆ. ಹಾಗಾದ್ರೆ ನೋಡೋಣ ಒಂದು ಎಕ್ಸಾಂಪಲ್. ಶೆವಾಗ್ ಸ್ಕೋರ್ಡ್ ಅ ಸೆಂಚುರಿ. ಸೆಹ್ವಾಗ್ ಏನ್ ಮಾಡಿದ್ರು? ಶತಕವನ್ನ ಬಾರಿಸಿದರು. ಕನ್ನಡದಲ್ಲಿ ಇದನ್ನ ಸೆಹ್ವಾಗ್ ಶತಕ ಬಾರಿಸಿದರು ಅಲ್ವಾ. ಸೊ ಇಲ್ಲಿ ನೋಡಿ, ಸೆಹ್ವಾಗ್ ಶತಕ ಬಾರಿಸಿದರು ಅನ್ನೋದು ಏನಿದೆಯಲ್ಲ, ಇದು ವರ್ಬ್. ಇದು ಓಕೆ, ಇಲ್ಲಿ ಸ್ಕೋರ್ಡ್ ಇದು ವರ್ಬ್ ಆಗುತ್ತೆ. ಹಾಗೇನೆ ಎಡಿಸನ್ ಇನ್ವೆಂಟೆಡ್ ಬಲ್ಬ್. ಎಡಿಸನ್ ಅನ್ನೋನು ಏನ್ ಮಾಡ್ದ? ನಾವು ನಾಮಪದ. ಅದು ಬಲ್ಬ್ ಅನ್ನುವಂಥದ್ದು ನಾಮಪದ ಅದು ಕೂಡ. ಸೊ ಏನ್ ಮಾಡಿದಾರೆ ಅವರು? ಕಂಡು ಹಿಡಿದ್ರು. ಇನ್ವೆಂಟೆಡ್. ಇನ್ವೆಂಟೆಡ್ ಅನ್ನೋದು ಒಂದು ಕೆಲಸ ಅಲ್ವಾ ಅದು. ಸೊ ಹಾಗಾಗಿ ಅದು ವರ್ಬ್ ಆಗುತ್ತೆ. ಓಕೆ, ಬರೀ ಹಾಗಷ್ಟೇ ಅಲ್ಲ, ವರ್ಬ್ ಅಂತ ಅಂದ್ರೆ ಬರೀ ಕೆಲಸನೂ ಹೇಳ್ಬೋದಲ್ಲ, ನಾವು ಏನಿದೀವಿ ಅನ್ನೋದನ್ನು ಕೂಡ ಹೇಳ್ಬೋದು. ಅದು ಅಂದ್ರೆ ಸ್ಟೇಟ್ ಆಫ್ ಬೀಯಿಂಗ್, ಎಕ್ಸಿಸ್ಟೆನ್ಸ್. ಸದ್ಯಕ್ಕೆ ಏನಿದೆ ಅದು, ಅದು ಕೂಡ ವರ್ಬ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ದೋಸ್ ಮ್ಯಾಂಗೋಸ್ ಆರ್ ಸ್ವೀಟ್. ಇಲ್ಲಿ ನೋಡಿ, ಮ್ಯಾಂಗೋ ಏನಾದ್ರು ಕೆಲಸ ಮಾಡ್ತಾ ಇದೆ? ಇಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ. ಬಟ್ ಏನ್ ಹೇಳ್ತಾ ಇದೆ? ಮ್ಯಾಂಗೋ ಹೇಗಿದೆ? ಸ್ವೀಟ್ ಆಗಿದೆ. ಸೊ ಸ್ವೀಟ್ ಆಗಿರೋ ಅನ್ನೋದು ಇಲ್ಲಿ ಆರ್ ಅನ್ನೋದು ಇದೆಯಲ್ಲ, ಇದೆ ವರ್ಬ್ ಆಗಿ ಕೆಲಸ ಮಾಡುತ್ತೆ. ಆಕ್ಚುಲಿ ಇದೇನಿದು ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ ಇದನ್ನ. ಆರ್ ಬೇಣಿದೆಯಲ್ಲ, ಆರು ಹೆಲ್ಪಿಂಗ್ ವರ್ಬ್ ಅಥವಾ ಟು ಬಿ ಫಾರ್ಮ್ ವರ್ಬ್ ಅಂತ ಕರಿತೀವಿ ಅದನ್ನ. ಬಟ್ ಅದಿಲ್ಲಿ ಮೇನ್ ವರ್ಬ್ ಆಗಿ ಕೆಲಸ ಮಾಡುತ್ತೆ. ಓಕೆ, ಮಾವಿನಕಾಯಿಗಳು ಸಿಹಿಯಾಗಿ ಇವೆ. ಇವೆ ಅನ್ನೋದೇ ಇಲ್ಲಿ ವರ್ಬ್ ಆಗುತ್ತೆ. ಐ ಆಮ್ ಅ ಟೀಚರ್. ನೋಡಿ, ನಾನು ಏನಿದ್ದೀನಿ? ಶಿಕ್ಷಕ ಇದ್ದೀನಿ ಅನ್ನುವಂಥದ್ದು. ಇಲ್ಲಿ ಆಮ್ ಅನ್ನೋದು ಏನಿದೆಯಲ್ಲ, ಇದು ಇದಿಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಕೆಲಸ ಮಾಡುತ್ತೆ. ಓಕೆ, ಸೊ ಅಲ್ಲಿ ಏನಾಗುತ್ತೆ? ಹಿ ಈಸ್ ಅ ಟೀಚರ್ ಆಗುತ್ತೆ. ಇಲ್ಲಿ ಈಸ್ ಏನಿದೆಯಲ್ಲ ವರ್ಬ್ ಆಗಿ ಕೆಲಸ ಮಾಡುತ್ತೆ. ಬರ್ಕೊಡ್ರಿ ಅದನ್ನು ಕೂಡ ಬೇಕಾದ್ರೆ.
ನೇಮ್ ಅದೇ ನೇಮಿಗೆ ತಗೊಳ್ರಿ. ಉದಾಹರಣೆಗೆ ನಿಮ್ದೇ ತಗೊಳ್ಳೋಣ. ಶ್ರೀಧರ್ ಅಂತ ಇದೆ. ಶ್ರೀಧರ್ ಈಸ್ ಅ ಸ್ಟೂಡೆಂಟ್. ಓಕೆ, ಅಥವಾ ಆಸ್ಪಿರೆಂಟ್, IAS ಆಸ್ಪಿರೆಂಟ್. ಇಲ್ಲಿ ನೋಡಿ, ಈಸ್ ಏನ್ ಮಾಡ್ತಿ ಇಲ್ಲಿ ವರ್ಬ್ನ ಕೆಲಸ ಮಾಡುತ್ತೆ. ಓಕೆ, ಹೆಲ್ಪಿಂಗ್ ವರ್ಬ್ಗಳು ಅಂತ ಬರುತ್ತೆ, ಕಲಿತೀವಿ. ಇದ್ರ ನೆಕ್ಸ್ಟ್ ಇದೆ, ಅದು ಮುಂದೆ ಹೇಳ್ತೀನಿ ನಾನು ನಿಮಗೆ. ಆಮೇಲೆ ಒಂದು ಕ್ರಿಯೆಯನ್ನ ಹೇಳ್ತು, ಎರಡನೇದು ಸ್ಟೇಟ್ ಅನ್ನ ಹೇಳ್ತು, ಯಾವ ಸ್ಥಿತಿಯಲ್ಲಿ ಇದೀವಿ ಅನ್ನೋದನ್ನ ಹೇಳ್ತು. ಮೂರನೇದು ಏನ್ ಹೇಳುತ್ತೆ ನೋಡೋಣ ಈಗ. ಅ ವರ್ಬ್ ಆಲ್ಸೋ ಟೆಲ್ಸ್ ಅಸ್ ಅಬೌಟ್ ಪೊಸೆಸ್ಸಿಂಗ್, ಏನನ್ನ ಹೊಂದಿರೋದನ್ನು ಕೂಡ ಹೇಳುತ್ತೆ ವರ್ಬ್. ಈಗ ಉದಾಹರಣೆಗೆ, ಐ ಹ್ಯಾವ್ ಟೆಂಡೂಲ್ಕರ್ಸ್ ಬ್ಯಾಟ್ ವಿತ್ ಮೀ. ನನ್ನ ಬಳಿ ಸಚಿನ್ ತೆಂಡೂಲ್ಕರ್ ಅವರ ಬ್ಯಾಟ್ ಇದೆ, ನನ್ನ ಹತ್ರ ಇದೆ, ಅದು ನಾನು ಹೊಂದಿದ್ದೀನಲ್ವಾ ಅದನ್ನ. ಸೊ ಹೊಂದಿರೋದನ್ನು ಕೂಡ ಹೇಳ್ತಾ ಇದೆ ವರ್ಬ್. ಮೇಧಾ ಪಾಟ್ಕರ್ ಎನ್ವೈರ್ಮೆಂಟಲಿಸ್ಟ್ ಹ್ಯಾಸ್ ಅ ಸ್ಟ್ರಾಂಗ್ ವಿಲ್. ನೋಡಿ ಈ ವಾಕ್ಯ ನೋಡಿ, ಮೇಧಾ ಪಾಟ್ಕರ್ ಎನ್ವೈರ್ಮೆಂಟಲಿಸ್ಟ್ ಅಂದ್ರೆ ಮೇಧಾ ಪಾಟ್ಕರ್ನ ಇದು ವರ್ಣನೆ ಮಾಡ್ತಾ ಇದೆ, ಅವ್ರು ಯಾರು ಅನ್ನೋದನ್ನ ಹೇಳ್ತಾ ಇದೆ. ಆಮೇಲೆ ಹ್ಯಾಸ್ ಅ ಸ್ಟ್ರಾಂಗ್ ವಿಲ್ ಅಂದ್ರೆ ಏನು? ಆತ್ಮವಿಶ್ವಾಸ ಅನ್ಬೋದು, ಅವ್ರ ಇಚ್ಛಾಶಕ್ತಿ ಅನ್ಬಹುದು ಅಲ್ವಾ. ಸೊ ತುಂಬಾ ಸ್ಟ್ರಾಂಗ್ ಆದಂತಹ ಆತ್ಮವಿಶ್ವಾಸವನ್ನ ಹೊಂದಿದ್ದಾರೆ. ಹ್ಯಾಸ್ ಯೂಸ್ ಮಾಡ್ಬೇಕು. ನೆನ್ಪಿಟ್ಕೊಳ್ರಿ, ಎಲ್ಲಾದ್ರೂ ಹಿ, ಶಿ, ಇಟ್ ಇದ್ರೆ ಅಲ್ಲಿ ಯಾವತ್ತು ಏನ್ ಬರುತ್ತೆ? ಹ್ಯಾಸ್ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಹಿ, ಶಿ, ಇಟ್ ಇದ್ರೆ, ಈಗ ನೋಡಿ ಇವರು ಮೇಧಾ ಪಾಟ್ಕರ್ ಅನ್ನೋ ಹೆಸರಿದೆ. ಇದು ಹೆಸರು ಏನಿದು? ಹಿ ಆದ್ರೂ ಆಗಿರುತ್ತೆ, ಶಿ ಆದ್ರೂ ಆಗಿರುತ್ತೆ, ಇಟ್ ಆದ್ರೂ ಆಗಿರುತ್ತೆ ಅಲ್ವಾ. ಬಟ್ ಇವ್ರು ಸ್ತ್ರೀ ಇರೋದ್ರಿಂದ ಶಿ ಇದೆ, ಸೊ ಶಿ ಇದ್ರಿಂದ ಇಲ್ಲಿ ಹ್ಯಾಸ್ ಬಂದಿದೆ. ಆಯ್ತಾ? ಇನ್ನು ಡೀಟೇಲ್ ಆಗಿ ಕಲಿತೀವಿ ಇದನ್ನ ಮುಂದೆ. ಸೊ ವರ್ಬ್ ಏನ್ ಮಾಡುತ್ತೆ? ಮೂರು ಕೆಲಸ ಮಾಡುತ್ತೆ. ಒಂದು ಆಕ್ಷನ್ ಅನ್ನ ಹೇಳುತ್ತೆ, ಮತ್ತೊಂದು ಸ್ಥಿತಿಯನ್ನ ಹೇಳುತ್ತೆ, ಮತ್ತೊಂದು ನಮ್ಮ ಹತ್ರ ಏನಿದೆ. ಐ ಹ್ಯಾವ್ ಅ ಪೆನ್, ನನ್ನ ಬಳಿ ಒಂದು ಪೆನ್ ಇದೆ. ಐ ಹ್ಯಾವ್ ಅನ್ನೋದಿಲ್ಲಿ ವರ್ಬ್ನ ಕೆಲಸ ಮಾಡ್ತು. ಹ್ಯಾವ್ ಅನ್ನೋದಕ್ಕೆ ಅದರದೇ ಆದಂತ ಅರ್ಥ ಇಲ್ಲ, ಬಟ್ ಇಲ್ಲಿ ಅದು ಕೆಲಸ ಮಾಡ್ತಾ ಇದೆ ಅದನ್ನ. ಓಕೆ, ಅವನು ಕಲಿತೀವಿ ನಾವಿಲ್ಲಿ. ಇಲ್ಲಿ ನೋಡಿ, ಸೆಹವಾಗನು ಶತಕವನ್ನು ಸ್ಕೋರ್ ಮಾಡಿದನು, ಎಡಿಸನು ಬಲ್ಬನ್ನು ಕಂಡು ಹಿಡಿದನು. ಆಮೇಲೆ ಆ ಮಾವುಗಳು ರುಚಿಯಾಗಿ ಇರುತ್ತವೆ, ನಾನೊಬ್ಬ ಶಿಕ್ಷಕನಿರುತ್ತೇನೆ. ಇವೆಲ್ಲ ಅಲ್ಲೇನು ಇಂಗ್ಲಿಷ್ ನಲ್ಲಿ ನೋಡಿದ್ವಲ್ಲ ಅದನ್ನ ಹೇಳ್ತಾ ಇದ್ದಾರೆ. ನಾನು PDF ಅನ್ನ ಶೇರ್ ಮಾಡ್ತೀನಿ ಆಮೇಲೆ ಇದನ್ನ ಮೇನ್ ಚಾನಲ್ ನಲ್ಲಿ. ನೆಕ್ಸ್ಟ್, ಈಗ ವರ್ಬ್ ನಲ್ಲಿ ಎಷ್ಟು ಟೈಪ್ ಇದೆ, ಏನೇನಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಕ್ರಿಯಾಪದದ ರೂಪಗಳು, ಫಾರ್ಮ್ಸ್. ವರ್ಬ್ ಇದರಲ್ಲಿ ಮುಖ್ಯವಾಗಿ ಎರಡು ವಿಧ. ಒಂದು ಮೇನ್ ವರ್ಬ್ಸ್, ಮುಖ್ಯ ಕ್ರಿಯಾಪದಗಳು, ಮತ್ತೊಂದು ಹೆಲ್ಪಿಂಗ್ ವರ್ಬ್ಸ್ ಅಥವಾ ಆಕ್ಸಿಲರಿ ವರ್ಬ್ಸ್. ಓಕೆ, ಆಕ್ಸಿಲಿಯರೀಸ್ ಅಂತ ಕರೀತಾರೆ ಅವುಗಳನ್ನ. ನೋಡೋಣ. ಮೇನ್ ವರ್ಬ್ ನಲ್ಲಿ ನಮಗೆ ನಾವೇನೇನ್ ಪದಗಳನ್ನ ಬಳಸ್ತೀವಲ್ಲ ಅವೇ. ಥಿಂಕ್ ಆಲೋಚನೆ ಮಾಡೋದು, ಸಿ ನೋಡೋದು, ಕಮ್ ಬರೋದು, ಇವೆಲ್ಲವೂ ಕೂಡ ಮೇನ್ ವರ್ಬ್ಗಳಾಗತ್ತೆ. ಇನ್ನು ಹೆಲ್ಪಿಂಗ್ ವರ್ಬ್ ನಲ್ಲಿ ಬಂದ್ರೆ ಪ್ರೈಮರಿ ಅಂತ ಬರುತ್ತೆ. ಇದರಲ್ಲಿ ಪ್ರೈಮರಿ ನಮಗೆ ಮೂರಿವೆ. ಒಂದು ಟು ಬಿ ಫಾರ್ಮ್ ವರ್ಬ್ ಅಂತಾರೆ, ಹ್ಯಾವ್, ಡು. ಇವನ್ನೆಲ್ಲ ಬರ್ತಾವಲ್ಲ, ಇಂಗ್ಲಿಷ್ ಓದುವಾಗ ನೋಡಿದೀರಿ ಇವುಗಳನ್ನ. ಡೂ ಇರುತ್ತೆ, ಡಸ್ ಇರುತ್ತೆ, ಡಿಡ್ ಇರುತ್ತೆ, ಡನ್ ಇರುತ್ತೆ, ಹ್ಯಾವ್, ಹ್ಯಾಸ್, ಹ್ಯಾಡ್, ಹ್ಯಾವಿಂಗ್, ಇವೆಲ್ಲ ಇರುತ್ತಲ್ಲ. ಸೊ ಇವನ್ನೆಲ್ಲ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನ ಈಗ ಕಲಿತೀವಿ ನಾವು. ಯಾಕೆ ಹ್ಯಾಸೇ ಯೂಸ್ ಮಾಡ್ತಾರೆ, ಯಾಕೆ ಡಸ್ಸೇ ಇರುತ್ತೆ, ಯಾಕೆ ಡನ್ ಇರುತ್ತೆ ಅಲ್ವಾ, ಅವನ್ನ ಕಲಿತೀವಿ. ಸೊ ಇದರಲ್ಲಿ ನಮಗೆ ವರ್ಬ್ ನಲ್ಲಿ ಎರಡು ವಿಧ, ಒಂದು ಮೇನ್ ಮತ್ತೊಂದು ಹೆಲ್ಪಿಂಗ್. ಹೆಲ್ಪಿಂಗ್ ನಲ್ಲಿ ಮತ್ತೆ ಎರಡು ವಿಧ ಬರುತ್ತೆ, ಒಂದು ಪ್ರೈಮರಿ ಮತ್ತೊಂದು ಸೆಕೆಂಡರಿ. ಪ್ರೈಮರಿನಲ್ಲಿ ಟು ಬಿ ಫಾರ್ಮ್ ವರ್ಬ್ ಹ್ಯಾವ್, ಡು. ಹ್ಯಾವ್ ನಲ್ಲಿ ಒಂದು 4 ಬರುತ್ತೆ, ಹ್ಯಾವ್, ಹ್ಯಾಸ್, ಹ್ಯಾಡ್, ಹ್ಯಾವಿಂಗ್. ಆಮೇಲೆ ಡೂ ನಲ್ಲಿ ಡಸ್, ಡಿಡ್, ಡನ್, ಈ ತರ ಬರುತ್ತೆ. ಓಕೆ, ಈಗ ಟು ಬಿ ಫಾರ್ಮ್ಸ್ ವರ್ಬ್ ಅಂತ ಕರೀತಾರೆ. ಇನ್ನು ಮುಂದೆ ನೆನ್ಪಿಟ್ಕೊಳ್ಳಿ, ನಾನೆಲ್ಲಾದ್ರೂ ಟು ಬಿ ಫಾರ್ಮ್ ವರ್ಬ್ ಅಂತ ಹೇಳಿದ್ರೆ ಇವು ಆಮ್ ಇರಬಹುದು, ಈಸ್ ಇರಬಹುದು, ಆರ್ ಇರಬಹುದು, ವಾಸ್ ಇರಬಹುದು, ಅಥವಾ ವರ್ ಇರಬಹುದು. ಇವೆಲ್ಲವೂ ಕೂಡ ಏನಿವು ಟು ಬಿ ಫಾರ್ಮ್ ವರ್ಬ್ಸ್ ಅಂತ ಕರೀತಾರೆ ಇವುಗಳನ್ನ. ನೆನ್ಪಿಟ್ಕೊಳ್ರಿ. ಆಮೇಲೆ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಇವುಗಳನ್ನ? ಆಮ್ ಅನ್ನೋದು ಎಲ್ಲಿ ಬರುತ್ತೆ? ಪ್ರೆಸೆಂಟ್ ಟೆನ್ಸ್ ಇರಬೇಕಲ್ಲಿ, ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಇರಬೇಕು. ನೋಡಿ, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಕಲ್ತಿದೀವಿ ನಾವಲ್ವಾ. ಫಸ್ಟ್ ಪರ್ಸನ್ ಪ್ರಥಮ ಪುರುಷ ಐ, ಸೆಕೆಂಡ್ ಪರ್ಸನ್ ಅವೆಲ್ಲ ಇತ್ತಲ್ಲ, ನಾವು ಯು ಅಂತಾನೆ ಯೂಸ್ ಮಾಡ್ಕೋಣ ಸರಳವಾಗಿ. ಅವೆಲ್ಲ ಬೇಡ, ಯು ಸಿಂಗಲ್ ಯೂಸ್ ಮಾಡ್ತೀವಿ, ಬಹುವಚನಕ್ಕೂ ಯೂಸ್ ಮಾಡ್ತೀವಿ. ಥರ್ಡ್ ನಲ್ಲಿ ಹಿ, ಶಿ, ಇಟ್, ಇದು ಸಿಂಗ್ಯುಲರ್. ಇನ್ನು ಪ್ಲೂರಲ್ ಅಂತ ಬಂದ್ರೆ, ಬಹುವಚನ ಅಂತ ಬಂದ್ರೆ, ಈ ಚಾರ್ಟ್ ನೆನ್ಪಿಟ್ಕೊಳ್ರಿ, ಇಲ್ಲಿ ವಿ, ಯು, ಇಲ್ಲಿ ದೇ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಪ್ರೆಸೆಂಟ್ ಟೆನ್ಸ್ ಇರಬೇಕು, ಫಸ್ಟ್ ಪರ್ಸನ್ ಇರಬೇಕು, ಸಿಂಗ್ಯುಲರ್ ಇರಬೇಕು. ಇದೇನಿದು? ಫಸ್ಟ್ ಪರ್ಸನ್. ಓಕೆ, ಸಿಂಗ್ಯುಲರ್ ಇದೆ, ಇಲ್ಲಿ ಯೂಸ್ ಮಾಡ್ತಾರೆ. ಐ ಆಮ್ ಅಂತ ಯೂಸ್ ಮಾಡ್ತಾರೆ. ಅರ್ಥ ಆಯ್ತಾ?
ಎಲ್ಲಂದ್ರಿ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್. ಬೇಡ ಬೇಡ, ಇವನೇ ಇಟ್ಕೊಳ್ಳೋಣ ಸದ್ಯಕ್ಕೆ, ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಯು ಈಗ ನಾವು ನಿಮ್ ಫ್ರೆಂಡ್ ಹೇಳುವಾಗ ಯು ಆರ್ ಇಡಿಯಟ್ ಅಂತ ಹೇಳ್ತೀರಿ, ದಿ ಅಂತ ಯೂಸ್ ಮಾಡಲ್ಲ ಅಲ್ಲಿ. ಸೊ ಅದೇ ತರ ಇರ್ಲಿ ಸದ್ಯಕ್ಕೆ. ಯು ಏಕವಚನವಾಗಿಯೂ ಬಳಸ್ತೀವಿ, ಯು ಬಹುವಚನವಾಗಿಯೂ ಬಳಸ್ತೀವಿ. ಸೊ ನೋಡಿ, ಈಗ ಐ ಎಂ ಅಂತ ಹೇಳ್ತೀವಿ, ವಿ ಎಂ ಅಂತ ಹೇಳಲ್ಲ, ಯು ಎಂ ಅಂತ ಹೇಳಲ್ಲ ಅಲ್ವಾ? ಇದು ಗೊತ್ತಿರಲಿ ನಿಮ್ಗೆ. ಐ ಎಂ ಅನ್ನುವಂಥದ್ದನ್ನ ಐಗೆ ಮಾತ್ರ ಬಳಸ್ತೀವಿ. ಈಸ್ ಎಲ್ಲಿ ಬಳಸ್ತೀವಿ? ಪ್ರೆಸೆಂಟ್ ಟೆನ್ಸ್ ಇರಬೇಕು, ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಯೂಸ್ ಮಾಡಬೇಕು. ಥರ್ಡ್ ಪರ್ಸನ್ ಯಾವ್ದು ಇದರಲ್ಲಿ ಹಾಗಾದ್ರೆ? ಸಿಂಗ್ಯುಲರ್. ಎಸ್, ಇಲ್ಲಿ ಥರ್ಡ್ ಪರ್ಸನ್ ಇದೆ, ಸಿಂಗ್ಯುಲರ್ ಇದೆ. ಸೊ ಈ ತರ ಇಲ್ಲಿ ಬಂದ್ರೆ ಈ ಶಿ ಇಟ್ ಇದ್ದಾಗ ನಾವು ಅದನ್ನ ಏನು ಯೂಸ್ ಮಾಡ್ಕೊಳ್ಬೇಕು? ಈಸ್ ಯೂಸ್ ಮಾಡ್ಕೊಳ್ಬೇಕು. ಹಾಕೊಡ್ರಿ, ಬರ್ಕೊಡ್ರಿ ಚಾರ್ಟ್, ದಯವಿಟ್ಟು ಬರ್ಕೊಡ್ರಿ. ಆಮೇಲೆ ಆರ್ ಇಲ್ಲಿ ಯೂಸ್ ಮಾಡಬೇಕು, ಪ್ರೆಸೆಂಟ್ ಇರಬೇಕು, ಫಸ್ಟ್ ಪರ್ಸನ್ ಪ್ಲೂರಲ್ ಸಿಂಗ್ಯುಲರ್ ಯು, ಸೆಕೆಂಡ್ ಪರ್ಸನ್ ಪ್ಲೂರಲ್, ಥರ್ಡ್ ಪರ್ಸನ್ ಪ್ಲೂರಲ್. ನೋಡಿ ಆರ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರಂತ ಅಂದ್ರೆ, ವಿ ಆರ್, ಯು ಆರ್, ಯುಗೆ ಎರಡು ಕಡೆ ಆರ್ ಆರೇ ಬರುತ್ತೆ, ಯು ಈಸ್ ಅಂತ ಎಲ್ಲೂ ಬಳಸಲ್ಲ. ಆಮೇಲೆ ದೇ ಆರ್, ಇಲ್ಲೆಲ್ಲನೂ ಕೂಡ ಆರ್ 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 ಯೂಸ್ ಮಾಡ್ತಾರೆ. ಓಕೆ, ವಿ ಆರ್, ಯು ಆರ್, ದೇ ಆರ್, ಈ ತರ ಯೂಸ್ ಮಾಡ್ತಾರೆ ಅದನ್ನು. ವಾಸ್ ಎಲ್ಲಿ ಯೂಸ್ ಮಾಡ್ತಾರೆ? ವಾಸ್ ಎಲ್ಲಿ ಯೂಸ್ ಮಾಡ್ತಾರಂತ ಅಂದ್ರೆ, ಪಾಸ್ಟ್ ಟೆನ್ಸ್ ನಲ್ಲಿ ಫಸ್ಟ್ ಪರ್ಸನ್ ಸಿಂಗ್ಯುಲರ್ಗೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ. ಎಲ್ಲಿ ಆಮ್ ಬಳಸಿದ್ವಿ ಅಲ್ಲಿ ಐ ವಾಸ್ ಯೂಸ್ ಮಾಡ್ತೀವಿ. ಆಮೇಲೆ ಹಿ ಶೀಟ್ಗೂ ಕೂಡ ವಾಸ್ ಯೂಸ್ ಮಾಡ್ತೀವಿ, ನೆನ್ಪಿಟ್ಕೊಡ್ರಿ. ಆಮೇಲೆ ಉಳಿದಿರೋ ಎಲ್ಲಾ ಕಡೆ ಏನು ಯೂಸ್ ಮಾಡ್ತೀವಿ? ವರ್ ಯೂಸ್ ಮಾಡ್ತೀವಿ. ಓಕೆ, ಸ್ವಲ್ಪ ದೊಡ್ಡದಾಗೆ ಚಾರ್ಟ್ ಅನ್ನ ನೀಟಾಗಿ ಬರ್ಕೊಡ್ರಿ. ವಿ ಆರ್, ವಿ ವರ್, ಯು ಆರ್, ಯು ವರ್, ದೇ ಆರ್, ದೇ ವರ್, ಹಿ ಶಿ ಇಟ್ ಈಸ್ ಆರ್ ಹಿ ಶಿ ಇಟ್ ವಾಸ್, ಈ ತರ ಯೂಸ್ ಮಾಡ್ತೀವಿ. ಕ್ಲಿಯರ್? ಈ ಚಾರ್ಟ್ ಬರ್ತಿರಬೇಕು. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಸಿಂಗ್ಯುಲರ್, ಪ್ಲೂರಲ್, ಐ, ವಿ. ಇದನ್ನ ನೀನು ಯು ಅಂತಾನೆ ಯೂಸ್ ಮಾಡ್ಕೊಡ್ರಿ. ಓಕೆ, ಇದು ಯು ಯು ಅಂತಾನೆ ಇರಲಿ ನಿಮ್ ತಲೆ, ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಳ್ಳೋದೇ ಬೇಡ. ಈ ಶೀಟ್, ಆಮೇಲೆ ಇಲ್ಲಿ ದೇ. ಸೊ ಐ ಆಮ್, ವಿ ಏನು? ವಿ ಆರ್, ಯು ಆರ್, ಯು ಆರ್, ಹಿ ಶಿ ಇಟ್ ಈಸ್, ದೇ ಆರ್. ಆಮೇಲೆ ಪಾಸ್ಟ್ ಟೆನ್ಸ್ ನಲ್ಲಿ ಐ ವಾಸ್, ವಿ ವರ್, ಯು ಆರ್, ಯು ವರ್, ಯು ಆರ್, ಯು ವರ್, ಹಿ ಶಿ ಇಟ್ ವಾಸ್. ನೋಡಿ ಇಲ್ಲೂ ಸಿಮಿಲರ್ ಇದೆ, ಇದು ಸಿಮಿಲರ್ ಇದೆ, ಇದೊಂದೇ ವ್ಯತ್ಯಾಸ ಇದ್ರದ್ದು ಇದಕ್ಕೂ. ದೇ ವರ್. ಈ ಚಾರ್ಟ್ ಫಿಕ್ಸ್ ಇರ್ಬೇಕು, ಇನ್ನು ಮುಂದೆ ನೀವು ಇಂಗ್ಲಿಷ್ ಬರೆಯುವಾಗ ಇದೇ ತರ ಬಳಸ್ಕೊಳ್ಬೇಕು. ನೀವು ಓದೋವಾಗ ಗಮನ ಇಟ್ಕೊಂಡು ಓದ್ತಾ ಹೋದ್ರೆ ಈ ತರ ಗೊತ್ತಾಗುತ್ತೆ, ಯಾಕೆ ಆರ್ ಯೂಸ್ ಮಾಡಿದ್ದಾರೆ, ಯಾಕೆ ವರ್ ಯೂಸ್ ಮಾಡಿದ್ದಾರೆ ಅಂತ. ಸರಿ, ಮುಂದಕ್ಕೆ ಹೋಗೋಣ. ಸರಿ, ಅರ್ಥ ಆಯ್ತಾ? ಸೊ ಅವಷ್ಟಾದವು, ಅವು ಏನವು ಎಲ್ಲ, ಇವೆಲ್ಲ ಏನಿವು? ಟು ಬಿ ಫಾರ್ಮ್ ವರ್ಬ್ಸ್, ಇವೆಲ್ಲ ಗೊತ್ತಿರ್ಲಿ. ಮತ್ತೆ ಯು ಹ್ಯಾವ್, ಡೂ ವರ್ಬ್ಸ್, ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ಸ್, ನೆಕ್ಸ್ಟ್ ಸೆಕೆಂಡರಿ ಆಕ್ಸಿಲರೀಸ್ ಅಂತ ಬರುತ್ತೆ, ಅಥವಾ ಮಾಡಲ್ಸ್ ಅಂತ ಕರೀತಾರೆ ಇವುಗಳನ್ನ. ಇವು ಕೂಡ ಹೆಲ್ಪಿಂಗ್ ವರ್ಬ್ಸ್ ಆಗುತ್ತೆ. ಶಾಲ್, ಶುಡ್, ವಿಲ್, ವುಡ್, ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್, ನೀಡ್, ಡೇರ್, ಔಟ್ ಟು, ಯೂಸ್ಡ್ ಟು. ಸೊ ಇವೆಲ್ಲ ಇವನ್ನ ಎಲ್ಲೆಲ್ಲಿ ಬಳಸ್ತಾರೆ, ಹೇಗೆ ಬಳಸ್ತಾರೆಲ್ಲ ಕಲಿತೀವಿ. ಇವನ್ನೆಲ್ಲ ಕಲ್ತ್ಕೊಂಡ್ ಬಿಟ್ರೆ ಮುಗೀತು, ಇಂಗ್ಲಿಷ್ ಬಂದ ಹಾಗೆ ಇಲ್ಲಿಗೆ. ನಾಳೆಯಿಂದ ಇಂಗ್ಲಿಷೇ ಮಾತಾಡೋದು ನನ್ನ ಕ್ಲಾಸಲ್ಲಿ ನಿಮ್ ಜೊತೆ, ಅಷ್ಟಿದೆ ಇದು. ಓಕೆ, ಸರಿ, ನೋಡೋಣ ಈಗ ಮುಂದೆ ಸ್ವಲ್ಪ ಡೀಪ್ ಆಗಿ ಹೋಗಿ. ಓಕೆ, ಸೊ ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್ ಅಂದ್ರೆ ಇವೆ, ಬಿ, ಹ್ಯಾವ್, ಡೂ ಇವೆಲ್ಲ ಬರುತ್ತೆ. ಸೆಕೆಂಡರಿ ಅಂದ್ರೆ ಮಾಡಲ್ಸ್ ಅಂತ ಕರೀತಾರೆ ಅವುಗಳನ್ನ, ಶುಡ್, ಡು, ಶಾಲ್ ಅವೆಲ್ಲ ಬರುತ್ತಲ್ಲ ಅವು. ಅದನ್ನ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್ ನಾವಿಲ್ಲಿ ಸರಳವಾಗಿ ನೋಡ್ಬೇಕಾದ್ರೆ ವಾಕ್ಯಗಳನ್ನ ಹೇಗೆ ರಚನೆ ಆಗುತ್ತೆ ಅನ್ನೋದನ್ನ ನೋಡ್ರಿ. ಇಲ್ಲಿ ಹೇಗಂದ್ರೆ, ಐ ಇದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದು. ಐ ಅ ಟೀಚರ್ ಅನ್ನೋದಿದೆ. ಏನ್ ಯೂಸ್ ಮಾಡ್ಬೇಕು ಹೆಲ್ಪಿಂಗ್ ವರ್ಬ್ ಆಗಿ? ಐ ಇದೆ, ಆಮ್ ಯೂಸ್ ಮಾಡ್ಬೇಕು. ಐ ಆಮ್ ಅ
ಟೀಚರ್. ನೆಕ್ಸ್ಟ್ ನೋಡಿ, ಇದು 1982 ಹೇಳ್ತಾ ಇದಾರೆ ಅವರು. ಹಿಂದೆ ಇದ್ರಂತೆ ಅವರು. ಯಾವ ಕಾಲ ಅದು? ಭೂತಕಾಲ. ಭೂತಕಾಲ ಇದೆ. ಸೊ ಐ ಇದೆ. ಐ ಮುಂದೆ ಭೂತಕಾಲ ಇದ್ದಾಗ ಏನ್ ಬರ್ಬೇಕಲ್ಲಿ? ವಾಸ್ ಬರ್ಬೇಕಲ್ವಾ? ಸೊ ಐ ವಾಸ್ ಅ ಸೇಲ್ಸ್ ಮ್ಯಾನ್ ಇನ್ 1982. ಓಕೆ, ನೆಕ್ಸ್ಟ್. ಈಗ ಯು ಅ ಪ್ರೊಫೆಸರ್ ಅಂತ ಇದೆ. ಏನು ಬರುತ್ತೆ? ಯು ಆರ್ ಅಂತ ಬರುತ್ತೆ ಸದ್ಯ ಪ್ರೆಸೆಂಟ್ ಅಂತ ಬಂದ್ರೆ. ಅಥವಾ ಪಾಸ್ಟ್ ಟೆನ್ಸ್ ಇದ್ರೆ ಯು ಆರ್ ಅ ಪ್ರೊಫೆಸರ್, ನೀನ್ ಪ್ರೊಫೆಸರ್ ಆಗಿದ್ದೆ. ನೆಕ್ಸ್ಟ್. ಹಾ, ಈಗ ನೋಡಿ ದೆನ್ ಅಂತ ಇದೆ. ಅಂದ್ರೆ ದೆನ್ ಅಂದ್ರೆ ಆವಾಗ. ಓಕೆ, ನೆನ್ಪಿಟ್ಕೊಳ್ಳಿ, ದೆನ್ ಅಂದ್ರೆ ಆವಾಗ. ಈಗ ಯು ಆನ್ ಆರ್ಡಿನರಿ ಬಾಯ್ ದೆನ್, ಏನ್ ಹಾಕ್ಬೋದು ಯು ಮುಂದೆ? ಅಲ್ಲಿ ವರ್ ಹಾಕ್ಬೇಕಾಗತ್ತೆ. ಯಾಕೆ? ಪಾಸ್ಟ್ ಟೆನ್ಸ್, ಹಿಂದಿನ ಕಾಲ ಆಗಿ ಹೋಗಿರೋದು. ನೋಟ್ ದಟ್ ದ ಫಾರ್ಮ್ ಆಫ್ ದ ವರ್ಬ್ ಚೇಂಜಸ್ ಅಕಾರ್ಡಿಂಗ್ ಟು ದ ನಂಬರ್, ಫಾರ್ಮ್, ಪರ್ಸನ್ ಆಫ್ ದ ಪ್ರೊನೌನ್ ಯೂಸ್ಡ್ ಇನ್ ದ ಸೆಂಟೆನ್ಸ್. ಓಕೆ, ಸೊ ನಾವಿಲ್ಲಿ ವಾಕ್ಯದಲ್ಲಿ ಬಳಸುವಂತಹ ನಂಬರ್ಗಳು ಮತ್ತು ಪರ್ಸನ್ಗಳ ಆಧಾರದಲ್ಲಿ ಇವು ಚೇಂಜ್ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದಲ್ವಾ? ಸೊ ಐ ಅನ್ನುವಂಥದ್ದು ಏನದು? ಎಸ್, ಯಾವ ಪರ್ಸನ್? ಫಸ್ಟ್ ಪರ್ಸನ್. ಯು ಅನ್ನುವಂಥದ್ದು ಸೆಕೆಂಡ್ ಪರ್ಸನ್. ಓಕೆ, ಆ ಥರ. ಇಲ್ಲೂ ಒಂದು ಚಾರ್ಟ್ ಕೊಟ್ಟಿದ್ದಾರೆ ನೋಡಿ ಅವರು. ಓಕೆ, ಪ್ರೆಸೆಂಟ್ ಟೆನ್ಸ್ ನಲ್ಲಿ ಐ ಆಮ್. ಓಕೆ, ಆಮೇಲೆ ಸೆಕೆಂಡ್ ಅಲ್ಲಿ ಆರ್, ಥರ್ಡ್ ಪರ್ಸನ್ ಈಸ್ ಅಂತ ಕೊಡಿ. ನಮ್ ಚಾರ್ಟ್ ನೆನ್ಬಿಟ್ಕೊಡ್ರಿ, ಇದು ಬೇಡ, ಸುಮ್ಮನೆ ಮತ್ತೆ ಹೊಸ ಚಾರ್ಟ್ ಬೇಡ ಅದು. ಹಾ, ಓಕೆ. ಎಲ್ಲೆಲ್ಲಿ ಯೂಸ್ ಆಗುತ್ತೆ ಟು ಬಿ ಫಾರ್ಮ್ ವರ್ಬ್ಸ್? ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಹೋಗೋಣ, ನೋಡೋಣ. ಐ ಅ ಗುಡ್ ಟೀಚರ್ ಅಂತ ಇದೆ. ಏನ್ ಹಾಕ್ತೀರಿ ಅದ್ರಲ್ಲಿ? ಟು ಬಿ ಫಾರ್ಮ್ ವರ್ಬ್ ಹಾಕಿ ಅಂತ ಕೇಳ್ತಾರೆ ನಿಮ್ಮಣ್ಣ. ಏನ್ ಹಾಕ್ತೀರಿ? ಎರಡಿದೆ ಐಗೆ ನಮ್ಗೆ ಆಪ್ಷನ್. ಒಂದು ಆಮ್ ಬಿಟ್ರೆ ವಾಸ್. ಓಕೆ, ಅ ಗುಡ್ ಟೀಚರ್ ಅಂತ ಇದೆ. ಅ ಗುಡ್ ಟೀಚರ್, ವಾಸ್ ಅ ಗುಡ್ ಟೀಚರ್, ಐ ವಾಸ್ ಅ ಗುಡ್ ಟೀಚರ್, ಅದು ಕೂಡ ಕರೆಕ್ಟ್ ಆಗುತ್ತೆ. ಐ ಆಮ್ ಅ ಗುಡ್ ಟೀಚರ್, ಅದು ಕೂಡ ಕರೆಕ್ಟ್ ಆಗುತ್ತೆ. ಪ್ರೆಸೆಂಟ್ ಟೆನ್ಸ್ ಇದ್ರೆ ಅದು ಆಮ್ ಬರುತ್ತೆ, ಪಾಸ್ಟ್ ಟೆನ್ಸ್ ಇದ್ರೆ ವಾಸ್ ಬರುತ್ತೆ. ಆಮೇಲೆ ದೀಸ್ ಆರ್ ಅವರ್ ಕೌಸ್. ಓಕೆ, ದೀಸ್ ಅವರ್ ಕೌಸ್ ಅಂತ ಇದೆ. ನಡು ಬಿಟ್ಟ ಸ್ಥಳ ತುಂಬಿ ಅಂತ ಕೊಡ್ತಾರೆ ನಿಮಗೆ. ಅಲ್ಲಿ ಏನ್ ಹಾಕ್ಬೋದು ನಾವು? ಈಗ ದೀಸ್ ಅನ್ನುವಂಥದ್ದು ಯಾವ ಪರ್ಸನ್ ಅಲ್ಲಿ ಬರುತ್ತೆ? ದೀಸ್ ಥರ್ಡ್ ಪರ್ಸನ್ ಅಲ್ಲಿ. ಏನ್ ಬರ್ಬೋದು ಬಂದ್ರೆ ಅಲ್ಲಿ? ಎರಡು ಆಪ್ಷನ್ ಇದೆ ನಮಗೆ. ಒಂದು ಆರ್ ಬಿಟ್ರೆ ವರ್. ಓಕೆ, ಈಗ ಆರ್ ಹಾಕಿದ್ರು ಕೂಡ, ಆರ್ ಹಾಕಿದ್ರೆ ಪ್ರೆಸೆಂಟ್ ಟೆನ್ಸ್, ವರ್ ಹಾಕಿದ್ರೆ ಪಾಸ್ಟ್ ಟೆನ್ಸ್. ದೀಸ್ ವರ್ ಅವರ್ ಕೌಸ್. ನೀವು ಹೋಗ್ತೀರಿ, ನಿಂತಿರ್ತೀರಿ, ಅಲ್ಲಿ ಆಕಳುಗಳಿರುತ್ತೆ. ದೀಸ್ ವರ್ ಅವರ್ ಕೌಸ್, ಇವು ನಮ್ಮ ಕರುಗಳಾಗಿದ್ದು, ನಮ್ಮ ಆಕಳುಗಳಾಗಿದ್ದು. ನೀವು ಮಾರಿರ್ತೀರಿ ಈಗ ಅದನ್ನ, ಆ ತರ. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ ನೋಡಿ, ಮೇನ್ ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ. ಯಾವುದು? ಟು ಬಿ ಫಾರ್ಮ್ ವರ್ಬ್. ಇಲ್ಲಿ ಏನಾದ್ರು ಕೆಲಸ ನಡೀತಾ ಇದೆಯಾ? ಏನಾದ್ರು ಕೆಲಸ ನಡೀತಾ ಇದೆ ಇಲ್ಲಿ? ಏನು ಕೆಲಸ ನಡೀತಾ ಇಲ್ಲ. ಸೊ ಈ ವರ್ಬ್ಗಳೇ, ಹೆಲ್ಪಿಂಗ್ ವರ್ಬ್ಗಳೇ ಮೇನ್ ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ. ಆಮೇಲೆ ರೈಟ್ ಬ್ರದರ್ಸ್ ವರ್ ರೆಸ್ಪಾನ್ಸಿಬಲ್ ಫಾರ್ ಇನ್ವೆನ್ಷನ್ ಆಫ್ ಏರೋಪ್ಲೇನ್. ವಿಮಾನವನ್ನ ಕಂಡು ಹಿಡಿಯಲು ರೈಟ್ ಸಹೋದರರೇ ಕಾರಣೀಕರ್ತರು, ಕಾರಣೀಭೂತರು. ಕೆಲಸ ನಡೀತಾ ಇದೆಯಾ ಅಲ್ಲಿ? ಕಂಡು ಹಿಡಿತಾ ಇಲ್ಲ ಅವರು, ಕಾರಣೀಕರ್ತರು ಅಂತ ಹೇಳ್ತಾ ಇದ್ದೀವಿ. ಸೊ ವರ್ ಅನ್ನುವಂಥದ್ದು ಏನ್ ಮಾಡ್ತಾ ಇದೆ? ಮೇನ್ ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ. ಓಕೆ, ಸೊ ಈ ಮೂರು ಎಕ್ಸಾಂಪಲ್ ಅಲ್ಲಿ ಎ ಬಿ ಸಿ ನಮಗೆ ಏನ್ ಸಿಕ್ತು ಅಂದ್ರೆ, ಬಿ ಅನ್ನುವಂಥದ್ದು ಮೇನ್ ವರ್ಬ್ ಆಗಿ ಕೆಲಸ ಮಾಡಿದೆ ಟು ಬಿ ಫಾರ್ಮ್ ವರ್ಬ್ ನಲ್ಲಿ. ಓಕೆ, ಈಗ ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂತ ಬರುತ್ತೆ. ಈಗ ನಮಗೆ ಟೆನ್ಸಸ್ ಅಂತ ಬರುತ್ತೆ, ಕಲಿತೀವಿ ಅದನ್ನ ಮುಂದೆ. ಟೆನ್ಸಸ್ ನಲ್ಲಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಆಮೇಲೆ ಫ್ಯೂಚರ್ ಟೆನ್ಸ್ ಅಂತ ಬರುತ್ತೆ. ಪ್ರೆಸೆಂಟ್ ನಲ್ಲಿ ಮತ್ತೆ 4 ವಿಭಾಗ ಬರುತ್ತೆ. ಓಕೆ, ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಯಸ್. ಸಿಂಪಲ್ ಪ್ರೆಸೆಂಟ್ ಅಂದ್ರೆ ಐ ಆಮ್ ಅ ಟೀಚರ್, ಇವನ್ನೆಲ್ಲ ನೋಡಿದ್ವಲ್ಲ ಅದು. ಆಮೇಲೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂದ್ರೆ ಕೆಲಸ ಇನ್ನೂ ನಡೀತಾ ಇದೆ ಅಂತ ಬರುತ್ತೆ. ಸೊ ಅಲ್ಲಿ ಹೇಗಿದೆ ಕೆಲಸ ಮಾಡುತ್ತೆ ನೋಡೋಣ. ಬಿ ಆಸ್ ಅ ಹೆಲ್ಪಿಂಗ್ ವರ್ಬ್ ಫಾರ್ಮ್ಸ್ ಪ್ರೆಸೆಂಟ್ ಕಂಟಿನ್ಯೂಯಸ್. ಪ್ರೆಸೆಂಟ್ ಕಂಟಿನ್ಯೂಯಸ್ ಹೇಗೆ ಕೆಲಸ ಮಾಡುತ್ತೆ? ಈಗ ಐ ಸ್ಟಡಿಂಗ್ ನೌ. ಓಕೆ, ಒಂದು ಹೆಲ್ಪಿಂಗ್ ವರ್ಬ್ ಹಾಕ್ಬೇಕಲ್ಲಿ. ಏನ್ ಹಾಕ್ತೀರಿ? ಇಲ್ಲಿ ಎಷ್ಟು ಆಪ್ಷನ್ ಇದೆ ನಮಗೆ? ಎರಡಿದೆ. ಹಾಕ್ರಿ ನೋಡೋಣ. ವಾಸ್ ಹಾಕಿ ನೋಡ್ರಿ ಅದನ್ನ. ಐ ವಾಸ್ ಸ್ಟಡಿಂಗ್ ನೌ ಅನ್ನೋದು ಕರೆಕ್ಟ್ ಆಗತ್ತಾ? ಯಾಕೆ? ನೌ ಅನ್ನುವಂಥದ್ದು ಪ್ರೆಸೆಂಟ್ ಈಗಿಂತ ಹೇಳ್ತಾ ಇದೆ. ಅದು ವಾಸ್ ಅಂದ್ರೆ ಏನಾಗುತ್ತೆ? ಅದು ಪಾಸ್ಟ್ ಟೆನ್ಸ್, ಸಂಬಂಧ ಬರಲ್ಲ. ಸೊ ಐ ಆಮ್ ಸ್ಟಡಿಂಗ್ ನೌ, ನಾನು ಈಗ ಓದ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್, ಹಿ ಅಟೆಂಡಿಂಗ್ ಕ್ಲಾಸಸ್. ಹೇಳಿ, ಏನೇನು ಆಪ್ಷನ್ ಇದೆ ಇಲ್ಲಿ ನಮಗೆ? ಹಿ ಈಸ್ ಅಟೆಂಡಿಂಗ್ ಕ್ಲಾಸಸ್ ಅಂದ್ರೂ ನಡೆಯುತ್ತೆ, ಹಿ ವಾಸ್ ಅಟೆಂಡಿಂಗ್ ಕ್ಲಾಸಸ್ ಅಂದ್ರೂ ಕೂಡ ನಡೆಯುತ್ತೆ. ಮೈ ಫ್ರೆಂಡ್ ವರ್ ಡಾನ್ಸಿಂಗ್ ವಿತ್ ಮೀ. ಓಕೆ, ಮೈ ಫ್ರೆಂಡ್ಸ್ ಡಾನ್ಸಿಂಗ್ ವಿತ್ ಮೀ. ಹೇಳ್ರಿ, ಏನ್ ಹಾಕಬಹುದು? ಆರು ಹಾಕಬಹುದು, ವರು ಹಾಕಬಹುದು. ಸೊ ಇಲ್ಲಿ ನೋಡಿ,
ಪ್ರೆಸೆಂಟ್ ಕಂಟಿನ್ಯೂಸ್ ಏನು ವ್ಯತ್ಯಾಸ ಆಗಿದೆ ಅಂತ ಅಂದ್ರೆ ING ಬಂದಿದೆ ಅಷ್ಟೇ, ಮತ್ತೇನಿಲ್ಲ. ಕ್ರಿಯಾಪದಕ್ಕೆ ಒಂದು ING ಬಂದು ಸೇರ್ಕೊಂಡಿದೆ, ಅದನ್ನೇ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ, ನಡೀತಾ ಇದೆ. ಐ ಆಮ್ ಸ್ಟಡಿಂಗ್ ನೌ, ನಾನು ಈಗ ಓದುತ್ತಿದ್ದೇನೆ. ಹಿ ವಾಸ್ ಅಟೆಂಡಿಂಗ್ ಕ್ಲಾಸಸ್, ಅವನು ತರಗತಿಗಳನ್ನು ಹಾಜರಾಗುತ್ತಿದ್ದ. ಮೈ ಫ್ರೆಂಡ್ಸ್ ವರ್ ಡ್ಯಾನ್ಸಿಂಗ್ ವಿತ್ ಮೀ, ನನ್ನ ಸ್ನೇಹಿತರು ನನ್ನೊಂದಿಗೆ ಡ್ಯಾನ್ಸ್ ಮಾಡುತ್ತಿದ್ದರು. ಓಕೆ, ವಿ ವಿಲ್ ಬಿ ಗೋಯಿಂಗ್ ಟು ಮೀಟ್ ಅರ್ಜುನ್ ಸಿಂಗ್, ದ ಮಿನಿಸ್ಟರ್ ಫಾರ್ ಹ್ಯೂಮನ್ ರಿಸೋರ್ಸಸ್. ವಿ ವಿಲ್ ಬಿ ಗೋಯಿಂಗ್, ಇದನ್ನ ಮುಂದೆ ಕಲಿತೀವಿ, ಈಗಲೇ ಬೇಡ. ವಿಲ್ ಅನ್ನೋದನ್ನ ಮುಂದೆ ಕಲಿತೀವಿ ಅಲ್ಲಿ. ಸರಿ, ನೆಕ್ಸ್ಟ್ ಮತ್ತೆ ಯೂಸ್ ಆಗುತ್ತೆ ಇದು ಟು ಬಿ ಫಾರ್ಮ್ ವರ್ಬ್ಗಳು. ಟು ಆಸ್ಕ್ ದ ಕ್ವಶನ್ಸ್, ಇವುಗಳನ್ನ ಯೂಸ್ ಮಾಡ್ಕೊಂಡು ಪ್ರಶ್ನೆಗಳನ್ನ ಕೇಳ್ತೀವಿ ನಾವು. ಹೇಗೆ? ಆರ್ ಯು ಅ ಬಾಯ್? ನೋಡಿ, ನಾವೇನ್ ಕಲ್ತ್ವಿ? ಐ ಮುಂದೆ ಆಮ್ ಹಚ್ಬೇಕು, ಬಿಟ್ರೆ ವಾಸ್ ಹಚ್ಬೇಕು. ಓಕೆ, ಸರಿ, ಐ ಮುಂದೆ ಹಚ್ಬೇಕಂತ ಕಲ್ತಿದ್ವಿ ನಾವು. ಬಟ್ ಇದೇ ಆಮ್ ಅನ್ನ ಯೂಸ್ ಮಾಡ್ಕೊಂಡು ಪ್ರಶ್ನೆ ಕೂಡ ಮಾಡಬಹುದು ನಾವು. ಹೇಗಂದ್ರೆ, ಸಾರಿ ಇದಲ್ಲ, ಏನು ವಿ ಮುಂದೆ ಏನ್ ಹಚ್ಬಹುದು? ಆರ್ ವರ್. ಯು ಮುಂದೆ ಆರ್ ವರ್. ಹಿ ಶೀಟ್ ಮುಂದೆ ಆರ್ ವರ್ ಹಚ್ಬಹುದು. ದೇ ಮುಂದೆ ಕೂಡ ಆರ್ ವರ್ ಹಚ್ಬಹುದು. ಸೊ ಈ ಆರ್ ನ ನಾವು ನಮ್ಮ ನಾಮಪದದ ಅಥವಾ ಸರ್ವನಾಮದ ಮುಂದೆ ಹಚ್ತಾ ಇದ್ವಿ ಅಲ್ವಾ? ಸೊ ಈಗ ಇದನ್ನೇ ಮೊದಲು ತಗೊಂಡು ಒಂದು ಪ್ರಶ್ನೆ ಕೂಡ ಮಾಡ್ಕೊಳ್ಬಹುದು ನಾವು. ಅದಕ್ಕೊಂದು ಪ್ರಶ್ನೆ ಕೇಳ್ತಾರೆ ನೋಡಿ, ಆರ್ ಯು ಅ ಬಾಯ್? ಈಗ ಯು ಆರ್ ಅ ಬಾಯ್ ಅಂದ್ರೆ ನೀನು ಒಬ್ಬ ಹುಡುಗ, ಗೊತ್ತಿರ್ಲಿ. ಯು ಆರ್ ಅ ಬಾಯ್ ಅಂದ್ರೆ ಏನು? ನೀನು ಒಬ್ಬ ಹುಡುಗ. ಅದನ್ನೇ ಪ್ರಶ್ನೆ ಮಾಡ್ಬೇಕಂದ್ರೆ ಯು ಆರ್ ಅ ಬಾಯ್, ಇದು ಪೂರ್ಣ ವಾಕ್ಯ, ನೀನು ಒಬ್ಬ ಹುಡುಗ. ಸರಿ, ಇದನ್ನೇ ಪ್ರಶ್ನೆ ಮಾಡೋದಾದ್ರೆ ಇಲ್ಲೇ ಚೇಂಜ್ ಮಾಡೋದು, ಆರ್ ಯು ಅ ಬಾಯ್? ಅರ್ಥ ಆಯ್ತಾ? ಸೊ ಪ್ರಶ್ನೆಗಳನ್ನು ಕೂಡ ನಾವು ರಚನೆ ಮಾಡಬಹುದು. ಆಮೇಲೆ ಈಗ ಇದೇ ನೋಡಿ, ಇಟ್ ಈಸ್ ಅ ಟ್ರೂ ಸ್ಟೋರಿ, ಇದು ಒಂದು ಸತ್ಯ ಕಥೆ. ಇಲ್ಲೇ ಚೇಂಜ್ ಮಾಡ್ರಿ ಇದನ್ನ, ಶಿಫ್ಟ್. ಈಸ್ ಇಟ್ ಅ ಟ್ರೂ ಸ್ಟೋರಿ? ಇದು ಸತ್ಯವಾದ ಕಥೆಯ? ಅದು ಕರೆ ಏನೋ ಕೇಳ್ತೀವಲ್ಲ ನಾವು, ಹಾಗೆ ಸತ್ಯ ಏನೋ ಹೀಗೆ ಕೇಳ್ತೀವಲ್ಲ, ಅದೇ ತರ ಅದು ಸತ್ಯ ಅಂತೀವಿ. ಈಗ ಕನ್ನಡದಲ್ಲಿ ಹೇಳುವಾಗ ಅದು ಸತ್ಯ. ಅಲ್ಲ, ಹೀಗೆ ಕೇಳ್ತೀವಲ್ಲ, ಅದು ಸತ್ಯವೇನದು ಅಂತ ಹೇಳಿ, ಅಥವಾ ಅದು ಸತ್ಯವೇನ ಅಂತ ಕೇಳ್ತೀವಲ್ಲ, ಹಾಗೆ. ಆಮೇಲೆ ನೆಕ್ಸ್ಟ್ ಬರ್ಕೊಂಡ್ರಿ ಇದ್ರ ಪಕ್ಕ, ಹಿ ವಾಸ್ ಡೆಡ್, ಅವನು ಸತ್ತ. ಅಥವಾ ಅದಕ್ಕೆ ಪ್ರಶ್ನೆ ಮಾಡೋದಾದ್ರೆ, ವಾಸ್ ಹಿ ಡೆಡ್, ಅವನು ಸತ್ತಿದ್ನ? ಆ ಥರ. ವೇರ್ ವಿ ಡೆಡ್, ಸೊ ಆ ಥರ ಇದು ಕೂಡ. ವಿ ವರ್ ಡೆಡ್, ನಾವು ಸತ್ವಿ. ಆಮೇಲೆ ವರ್ ವಿ ಡೆಡ್, ಆ ಥರ. ಓಕೆ, ಸೊ ಪ್ರಶ್ನೆಗಳನ್ನು ಕೂಡ ನಾವು ರಚನೆ ಮಾಡ್ಕೊಳ್ಬಹುದು. ಇನ್ನು ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂತ ಬರುತ್ತೆ, ಅದು ಕೂಡ ಕಲಿತೀವಿ ಮುಂದೆ. ಸರಳವಾಗಿ ನೋಡೋದಾದ್ರೆ, ಹಿ ಚೀಟೆಡ್ ಅಪಾನ್ ಮೀ ಅಂತ ಬರುತ್ತೆ. ಅವನು ನನಗೆ ದ್ರೋಹ ಮಾಡಿದ. ಅವನು ನನಗೆ ದ್ರೋಹ ಮಾಡಿದ, ಇದು ಹಿ ಚೀಟೆಡ್ ಅಪಾನ್ ಮೀ. ಇದನ್ನೇ ಇನ್ನೊಂದು ವಾಕ್ಯದಲ್ಲಿ ಹೇಳ್ಬಹುದು, ನಾನು ಅವನಿಂದ ಮೋಸ ಹೋದೆ, ಅಲ್ವಾ? ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಏನ್ ವ್ಯತ್ಯಾಸ ಅಂದ್ರೆ ಬರ್ಕೊಡ್ರಿ ಅಲ್ಲೇ, ಅವನು ನನಗೆ ಮೋಸ ಮಾಡಿದ, ಇಲ್ಲಿ ಕ್ರಿಯೆ ಆಗಿದೆ ಅಲ್ವಾ? ಅವನು ಮೋಸ ಮಾಡಿದಾನೆ, ಇದೇನಿದು? ಆಕ್ಟಿವ್ ವಾಯ್ಸ್. ಇದು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಪೂರ್ತಿ ಡೀಪ್ ಅಲ್ಲ, ಜಸ್ಟ್ ಒಂದು ಐಡಿಯಾ ಬರೋಕೆ ನಿಮಗೆ. ನಾನು ಅವನಿಂದ ಮೋಸ ಹೋದೆ, ಇದು ಪ್ಯಾಸಿವ್ ವಾಯ್ಸ್. ಇದು ಓಕೆ. ಸೊ ಕ್ರಿಯೆ ಮಾಡಿರೋದು, ಕ್ರಿಯೆ ಅನುಭವಿಸಿದವರು ಪ್ಯಾಸಿವ್ ವಾಯ್ಸ್ ಬರುತ್ತೆ. ಹಾಗೇನೆ ಐ ಆಮ್ ಚೀಟೆಡ್, ನನಗೆ ಮೋಸ ಆಯ್ತು. ಐ ಆಮ್ ಚೀಟೆಡ್ ಅಂದ್ರೆ ಏನು? ನಂಗೆ ಮೋಸ ಆಯ್ತು. ಮೇಡಮ್ ಕ್ಯೂರಿ ವಾಸ್ ಹೆಲ್ಪ್ಡ್ ಬೈ ಹರ್ ಗವರ್ಮೆಂಟ್. ಇದನ್ನೇ ಆಕ್ಟಿವ್ ವಾಯ್ಸ್ ಹೇಳಿ ನೋಡೋಣ, ಟ್ರೈ ಮಾಡಿ, ಹೇಗೆ ಹೇಳ್ಬೋದು ಇದನ್ನ? ಮೇಡಮ್ ಕ್ಯೂರಿ ವಾಸ್ ಹೆಲ್ಪ್ಡ್ ಬೈ ಹರ್ ಗವರ್ಮೆಂಟ್. ಗವರ್ಮೆಂಟ್ ಹೆಲ್ಪ್ಡ್ ಮೇಡಮ್ ಕ್ಯೂರಿ. ಅದನ್ನ ಈ ತರ ಕೂಡ ಯೂಸ್ ಮಾಡ್ಕೊಳ್ಬಹುದು ನಾವು. ಓಕೆ, ಇಲ್ಲಿ ವಾಸ್ ಇದೆ ನೋಡಿ, ಇಲ್ಲಿ ಆಮ್ ಇದೆ, ಇವೆಲ್ಲ ಏನಿವು? ಹೆಲ್ಪಿಂಗ್ ವರ್ಬ್ಸ್, ಟು ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್ಸ್. ದ ವಾಲ್ ವಾಸ್ ಡ್ಯಾಮೇಜ್ಡ್ ಬೈ ದ ಟ್ರ್ಯಾಕ್ಟರ್. ಇದನ್ನ ಹೇಗೆ ಬರಿಬಹುದು ನಾವು? ಟ್ರ್ಯಾಕ್ಟರ್ ಡ್ಯಾಮೇಜ್ಡ್ ದ ವಾಲ್, ಆ ತರ ಇತ್ತು. ಓಕೆ, ಸೊ ಈ ತರ ವಾಲ್ ವಾಸ್ ಡ್ಯಾಮೇಜ್ಡ್ ಬೈ ದ ಟ್ರ್ಯಾಕ್ಟರ್. ಸೊ ಹೀಗೆ ನಾವು ಏನ್ ಮಾಡಬಹುದು, ಈ ಹೆಲ್ಪಿಂಗ್ ವರ್ಬ್ಗಳನ್ನ ವಿಭಿನ್ನ ರೀತಿಯಲ್ಲಿ ಬಳಸ್ಕೊಳ್ಬಹುದು. ಒಂದು ವಿಚಾರ ನಿಮ್ಗೆ ಹೇಳಬೇಕು, ಏನಂತ ಅಂದ್ರೆ, ನಿಮಗೆ ಕೇಳ್ತೀರಿ ಕ್ಲಾಸ್ಗಳನ್ನ ಒಂದ್ಸಾರಿ. ಓಕೆ, ಫಸ್ಟ್ ಕ್ಲಾಸ್ ಕೇಳ್ತೀರಿ ಇದನ್ನ,
ಅಲ್ಲಿ ಕ್ಲಾಸಲ್ಲೇ ನೋಟ್ಸ್ ಬರ್ಕೊಳ್ತೀರಿ, ಮನೆಗೆ ಹೋಗಿ ಅದನ್ನ ರಿವಿಷನ್ ಮಾಡ್ಕೊಳ್ತೀರಿ, ರಿವಿಷನ್ ಮಾಡ್ಕೊಂಡು ಅದನ್ನ ಎಕ್ಸರ್ಸೈಸ್ ಮಾಡ್ತೀರಿ. ಓಕೆ, ಆಮೇಲೆ ಮತ್ತೆ ಅದನ್ನ ರಿವಿಷನ್ ಮಾಡ್ಕೊಳ್ತಾ ಇರ್ರಿ. ಮತ್ತು ಇವು ಕ್ಲಾಸ್ಗಳು ಯೂಟ್ಯೂಬ್ನಲ್ಲಿ ಶಾಶ್ವತವಾಗಿ ಫ್ರೀ ಇರುತ್ತೆ. ಇವೇ ಕ್ಲಾಸ್ಗಳನ್ನ 3-4 ಸಾರಿ ಡಬಲ್ ಸ್ಪೀಡ್ ಇಟ್ಕೊಂಡು ಕೂಡ ನೋಡ್ಕೊಳ್ರಿ, ಪರ್ಫೆಕ್ಟ್ ಆಗ್ತೀರಿ. ಈಗ ಫಸ್ಟ್ ಟೈಮ್ ಕೇಳುವಾಗ ಏನಿರುತ್ತೋ ಸೆಕೆಂಡ್ ಟೈಮ್ ಕೇಳುವಾಗ ಇದಕ್ಕಿಂತ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ಹಾಗೆ ಡಬಲ್ ಸ್ಪೀಡ್ ಇಟ್ಕೊಳ್ರಿ. ಈಗ ಒಂದ್ ಸಿನಿಮಾ KGF ನ ಹೋಗಿ ಒಂದೇ ಸಾರಿ ನೋಡ್ಬರ್ಬೇಕು, 4 ಸಾರಿ ನೋಡ್ಬೇಕು, ವ್ಯತ್ಯಾಸ ಇದೆ ಅಲ್ವಾ? 4 ಸಾರಿ ನೋಡಿದಾಗ ಇಂಚ್ ನೆನಪಿರುತ್ತೆ ನಮಗೆ ಅಲ್ವಾ? ಸೊ ಇದು ಕೂಡ ಹಾಗೇನೆ, ಇಂಗ್ಲಿಷ್ ಬರೋವರೆಗೂ ಬಿಡ್ಬೇಡ್ರಿ ಇದನ್ನ. ಓಕೆ, ಹ್ಮ್ ಹ್ಮ್ ಅದ್ ಮುಂದೆ ಕಲಿತೀವಿ ಇಲ್ಲಿ. ವರ್ಬ್ಸ್ ಮುಗಿಸ್ಕೊಂಡು ಮುಂದೆ ಬರ್ತದು ಕೂಡ, ನಮ್ಮ ಎಕ್ಸಾಮ್ ನಲ್ಲಿ ಕೂಡ ಇರುತ್ತೆ, ಅದನ್ನ ಹೇಳ್ತೀನಿ ಅದನ್ನ. ಓಕೆ, ನೆಕ್ಸ್ಟ್ ಈಗ ಓಕೆ, ನಾವೀಗ ಏನ್ ಕಲ್ತ್ವಿ ಹೇಳ್ರಿ? ಹಾ, ವರ್ಬ್ಸ್ ನಲ್ಲಿ ಟು ಬಿ ಫಾರ್ಮ್ ವರ್ಬ್ಸ್ ನಲ್ಲಿ ಯಾವ ಕಲ್ತ್ವಿ? ಆನ್, ಈಸ್, ವಾಸ್, ಆರ್, ವರ್. ಓಕೆ, ಸರಿ, ಅವು ಮುಗಿದ್ವು. ಅವು ಮುಗಿದ ನಂತರ ಮತ್ತೆ ಯಾವ ಹೆಲ್ಪಿಂಗ್ ವರ್ಬ್ ಉಳಿದಿದೆ? ಹಾ, ಯಾವುದು? ಹ್ಯಾವ್ ಮತ್ತು ಡೂ. ಹ್ಯಾವ್ ಮತ್ತು ಡೂ ಉಳಿದಿದೆ. ಸೊ ಡೂ ನ ಯಾವ ತರ ಯೂಸ್ ಮಾಡ್ತಾರೆ ನೋಡೋಣ ಇಂಗ್ಲಿಷ್ ನಲ್ಲಿ. ಓಕೆ, ತುಂಬಾ ಇಂಪಾರ್ಟೆಂಟ್ ಇದು, ಗಮನ ಇಟ್ಕೊಂಡು ಕೇಳ್ರಿ. ನೋಡಿ, ಡೂ, ಡಸ್, ಡಿಡ್, ಡನ್, ಡೂಯಿಂಗ್, ಹೀಗೆಲ್ಲ ಯೂಸ್ ಮಾಡ್ಕೊಳ್ಬಹುದು ಇದನ್ನ. ಸರಿ, ನೋಡೋಣ ಯಾವ ತರ. ಫಸ್ಟ್ ಆಗಿ ಡೂ ಈಸ್ ಯೂಸ್ಡ್ ಆಸ್ ಮೇನ್ ವರ್ಬ್, ಮುಖ್ಯ ಕ್ರಿಯಾಪದವನ್ನಾಗಿ ಎಲ್ಲಿ ಡೂ ಅನ್ನ ಯೂಸ್ ಮಾಡ್ತಾರೆ ನೋಡೋಣ ನಾವು. ಸರಿ, ಮೊದಲನೇದು, ಐ ಡೂ ದ್ಯಾಟ್ ಜಾಬ್ ಆಲ್ವೇಸ್, ನಾನು ಆ ಕೆಲಸವನ್ನ ಯಾವಾಗಲೂ ಮಾಡುತ್ತೇನೆ. ಓಕೆ, ಡೂ ಅಂದ್ರೆ ಏನಿಲ್ಲಿ ಏನಾಯ್ತು ಇದರ ಅರ್ಥ? ಮಾಡುತ್ತೇನೆ ಅಂತ ಅರ್ಥ ಆಯ್ತಲ್ಲ, ಬರ್ಕೊಡ್ರಿ ಅದನ್ನ. ಓಕೆ, ಆಮೇಲೆ ಹಿ ಡಿಡ್ ಇಟ್ ಯೆಸ್ಟರ್ಡೇ, ನಿನ್ನೆ ಅವನು ಅದನ್ನು ಮಾಡಿದನು. ಓಕೆ, ಡಿಡ್ ಅಂದ್ರೆ ಏನಿಲ್ಲಿ? ಮಾಡಿದ. ನೋಡಿ, ಅಂದ್ರೆ ಡೂ ಅನ್ನುವಂಥದ್ದು ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲ. ಡಿಡ್ ಅನ್ನುವಂಥದ್ದು ಪಾಸ್ಟ್ ಟೆನ್ಸ್, ಭೂತಕಾಲ. ಓಕೆ, ಆಮೇಲೆ ನೆಕ್ಸ್ಟ್ ಮತ್ತೆ ಹೇಗೆ ಯೂಸ್ ಆಗುತ್ತೆ ಇದು? ಡೂ ಈಸ್ ಯೂಸ್ಡ್ ಆಸ್ ಹೆಲ್ಪಿಂಗ್ ವರ್ಬ್ ಟು ಫಾರ್ಮ್ ನೆಗೆಟಿವ್ ಇನ್ ಸಿಂಪಲ್ ಪ್ರೆಸೆಂಟ್ ಅಂಡ್ ಸಿಂಪಲ್ ಪಾಸ್ಟ್. ನೆಗೆಟಿವ್ ಆಗಿಯೂ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಎಲ್ಲಿ, ಯಾವ ತರ? ಐನ್ಸ್ಟೀನ್ ಡಿಡ್ ನಾಟ್ ರೆಸ್ಪೆಕ್ಟ್ ಹಿಸ್ ಹಿಸ್ಟ್ರಿ ಟೀಚರ್. ನೋಡಿ, ಇಲ್ಲಿ ಡಿಡ್ ನಾಟ್ ಯಾಕೆ ಯೂಸ್ ಮಾಡಿದ್ದಾರೆ ಅಂತ ಅಂದ್ರೆ ಅದು ಪಾಸ್ಟ್ ಟೆನ್ಸ್ ನಲ್ಲಿದೆ. ಓಕೆ, ಮೈ ಫ್ರೆಂಡ್ ಡಸ್ ನಾಟ್ ಡ್ರಿಂಕ್ ಕಾಫಿ. ಓಕೆ, ಈಗ ಇಲ್ಲಿ ಒಂದ್ ಅಂಶ ಗಮನ ಇಟ್ಕೊಂಡು ಕೇಳ್ರಿ. ಈ ಡಿಡ್ ಎನ್ನುವಂಥದ್ದು ಪಾಸ್ಟ್ ಟೆನ್ಸ್ ನಲ್ಲಿದೆ. ಅಂದ್ರೆ ಐನ್ಸ್ಟೀನ್ ತನ್ನ ಹಿಸ್ಟ್ರಿ ಶಿಕ್ಷಕರನ್ನ ಗೌರವಿಸಲಿಲ್ಲ. ಅರ್ಥ ಆಯ್ತು? ಗೌರವಿಸಲಿಲ್ಲ ಆಗ ಹೋಗ್ಬಿಟ್ಟಿದೆ ಅದು. ಈ ವಾಕ್ಯ ನೋಡಿ, ಮೈ ಫ್ರೆಂಡ್ ಡಸ್ ನಾಟ್ ಡ್ರಿಂಕ್ ಕಾಫಿ ಇದೆ, ಇಲ್ಲಿ ಕೂಡ ಡಿಡ್ ಯೂಸ್ ಮಾಡಬಹುದಿತ್ತಲ್ಲ, ಬರುತ್ತಲ್ಲ, ಸಾರಿ, ಡಿಡ್ ನಾಟ್ ಯೂಸ್ ಮಾಡಬಹುದಾಗಿತ್ತಲ್ಲ, ಬಟ್ ಯಾಕೆ ಯೂಸ್ ಮಾಡಿಲ್ಲ ಅಂದ್ರೆ ಈ ವಾಕ್ಯದ ಅರ್ಥ ಬೇರೆ ಇದೆ. ಮೈ ಫ್ರೆಂಡ್ ಡಿಡ್ ನಾಟ್ ಡ್ರಿಂಕ್ ಕಾಫಿ ಅಂದ್ರೆ ನನ್ನ ಸ್ನೇಹಿತ ಕಾಫಿಯನ್ನ ಕುಡಿಯಲಿಲ್ಲ. ಡಿಡ್ ಇದ್ರೆ ಕುಡ್ದಿಲ್ಲ ಅವನ ಹಿಂದೆ. ಈಗ ಮೈ ಫ್ರೆಂಡ್ ಡಸ್ ನಾಟ್ ಡ್ರಿಂಕ್ ಕಾಫಿ, ನನ್ನ ಸ್ನೇಹಿತ ಕಾಫಿ ಕುಡಿಯುವುದಿಲ್ಲ. ಅರ್ಥ ಆಯ್ತಾ? ಡಸ್ ನಾಟ್ ಡಿಡ್ ನಾಟ್ ವ್ಯತ್ಯಾಸ ಏನಂದ್ರೆ, ಇಲ್ಲಿ ಡಸ್ ನಾಟ್ ಅಂದ್ರೆ ಕುಡಿಯುವುದಿಲ್ಲ. ಅರ್ಥ ಆಯ್ತಾ? ಅಕಸ್ಮಾತ್ ಇಲ್ಲೇ ಇದ್ರ ಬದಲಾಗಿ ಬರ್ಕೊಡ್ರಿ ಈ ಪಾಯಿಂಟ್ಸ್ ಗಳನ್ನ. ಇಲ್ಲೇ ಡಿಡ್ ನಾಟ್ ಇದ್ದಿದ್ರೆ ಏನಾಗ್ತಾ ಇತ್ತಿದು? ನನ್ನ ಸ್ನೇಹಿತ ಕಾಫಿಯನ್ನ ಕುಡಿಯಲಿಲ್ಲ ಅಲ್ವಾ? ಅಂದ್ರೆ ನೀನು ಕುಡಿಲಿಲ್ಲ, ನಾನು ಕರ್ಕೊಂಡು ಹೋಗಿದ್ದೆ ಮನೆ ಕುಡಿಪ ಅಂದ್ರೂ ಕೂಡ ಕುಡಿಲಿಲ್ಲ, ಕೇಳಲಿಲ್ಲ ನನ್ನ ಮಾತು. ಆ ತರ ಇದೇನಾಗತ್ತೆ? ಕುಡಿಯಲಿಲ್ಲ ಅಂತ ಅರ್ಥ ಬರುತ್ತೆ. ಇಲ್ಲಿ ತಗೊಳ್ರಿ, ಐನ್ಸ್ಟೀನ್ ಡಸ್ ನಾಟ್ ರೆಸ್ಪೆಕ್ಟ್ ಹಿಸ್ ಹಿಸ್ಟ್ರಿ ಟೀಚರ್ ಅಂದ್ರೆ ಐನ್ಸ್ಟೀನ್ ತನ್ನ ಇತಿಹಾಸ ಶಿಕ್ಷಕರನ್ನ ಗೌರವಿಸುವುದಿಲ್ಲ. ಡಸ್ ನಾಟ್ ಬಂದ್ರೆ ಆ ತರ ಆಗತ್ತೆ. ಸೊ ಡಿಡ್ ನಾಟ್ಗೂ ಡಸ್ ನಾಟ್ಗೂ ವ್ಯತ್ಯಾಸ ಏನಂದ್ರೆ, ಡಸ್ ನಾಟ್ ಈಗ ಸದ್ಯಕ್ಕೆ ನಡೀತಾ ಇರತ್ತೆ ಸ್ವಲ್ಪ ಆಸ್ ನಲ್ಲಿನೇ, ಡಿಡ್ ನಾಟ್ ಹಿಂದೆ ಆಗಿ ಹೋಗ್ಬಿಟ್ಟಿರುತ್ತದು. ಹಾ ಹಾ, ಡು ನಾಟ್ ಯೂಸ್ ಮಾಡಬಹುದು. ಬಟ್ ಏನಿದೆ ಅಂತ ಅಂದ್ರೆ, ಈಗ ಹಿ, ಈ, ಇಟ್ ಬಂದಾಗ ನಾವೇನ್ ಯೂಸ್ ಮಾಡಿದ್ವಿ? ಈಸ್ ಹೇಗೆ ಯೂಸ್ ಮಾಡಿದ್ವಿ ಅಲ್ವಾ? ಸೊ ಹಾಗೇನೆ ಹಿ, ಶಿ, ಇಟ್ ಬಂದಾಗ ಡೂ ಯೂಸ್ ಮಾಡಬಾರ್ದು, ಅದ್ರ ಬದಲಾಗಿ ಡಸ್ ಯೂಸ್ ಮಾಡಬೇಕು ಪ್ರೆಸೆಂಟ್ ಟೆನ್ಸ್ ನಲ್ಲಿ. ಓಕೆ,
ಆಮೇಲೆ ಇಲ್ಲಿ ಹ್ಯಾವ್ ಯೂಸ್ ಮಾಡಬಾರ್ದು, ಏನ್ ಯೂಸ್ ಮಾಡಬೇಕು, ಹ್ಯಾಸ್ ಯೂಸ್ ಮಾಡಬೇಕು. ಬರ್ಕೊಡ್ರಿ ಪಾಯಿಂಟ್ ನೆನ್ಪಿಟ್ಕೊಡ್ರಿ. ಹಿ ಶಿ ಇಟ್ ಬಂದಾಗ ಅಲ್ಲಿ ಡೂ ಇರಬಾರ್ದು, ಡಸ್ ಇರಬೇಕು. ಹ್ಯಾವ್ ಇರಬಾರ್ದು, ಹ್ಯಾಸ್ ಇರಬೇಕು. ಅದು ಯಾವಾಗ ಪ್ರೆಸೆಂಟ್ ಟೆನ್ಸ್ ಅದು ಇದ್ರೆ. ಡಿಡ್ ನಡೆಯುತ್ತೆ, ನೋ ಪ್ರಾಬ್ಲಮ್. ಹ್ಯಾಡ್ ಕೂಡ ನಡೆಯುತ್ತೆ, ನೋ ಪ್ರಾಬ್ಲಮ್. ಕ್ಲಿಯರ್? ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ನೀವು ವಾಕ್ಯ ಓದ್ತಾ ಇರ್ತೀರಿ, ಡಸ್ ಬಂದು ಬಿಡುತ್ತೆ, ಬೇರೆ ಕಡೆ ಎಲ್ಲೂ ಬಂದು ಇಲ್ಲಿ ಯಾಕೆ ಬಂತು ಇದು? ಯಾಕಂದ್ರೆ ಅಲ್ಲಿ ಹಿ ಶಿ ಇಟ್ ನಲ್ಲಿ ಒಂದು ಯಾವುದೋ ಇದೆ. ಓಕೆ, ಆಮೇಲೆ ನೀವು ಓದ್ತಾ ಇರ್ತೀರಿ, ಹ್ಯಾಸ್ ಬರುತ್ತೆ, ಹ್ಯಾಸ್ ಯಾಕೆ ಬಂತು, ಹ್ಯಾಸ್ ಯಾಕೆ ಬಂತು, ಈ ಶೀಟ್ ನಲ್ಲಿ ಒಂದು ಯಾವುದೋ ಇದೆ ಅಂತ ಅರ್ಥ ಅರ್ಥ ಆಯ್ತಾ? ಆಮೇಲೆ ಡೂ ಕೂಡ ನಾವು ಪ್ರಶ್ನೆ ಮಾಡೋಕೆ ಯೂಸ್ ಮಾಡ್ತೀವಿ. ಓಕೆ, ಅಲ್ಲಿ ಹೇಗೆ ಇವು ಟು ಬಿ ಫಾರ್ಮ್ ವರ್ಬ್ಗಳನ್ನ ರಚನೆ ಮಾಡಿದ್ವಲ್ಲ, ಉದಾಹರಣೆಗೆ ಆರ್ ಯು ಅ ಬಾಯ್. ಈಗ ನಿಮ್ ಫ್ರೆಂಡ್ ಯಾರೋ ಹೆದರ್ತಾ ಇದ್ರೆ ನೀನು ಗಂಡಸೇನು ಅಂತ ಕೇಳ್ತೀವಲ್ಲ, ಹಾಗೆ ಆರ್ ಯು ಅ ಬಾಯ್, ನೀನ್ ಹುಡುಗ ಏನಪ್ಪಾ, ಆ ತರ ಇಲ್ಲಿ ಹೇಗೆ ಆರ್ ಯೂಸ್ ಮಾಡಿದ್ವಿ ಇಲ್ಲಿ ನೋಡೋಣ ಅದನ್ನ. ಡು ಯು ಗೋ ಫಾರ್ ವಾಕ್ ಇನ್ ದ ಮಾರ್ನಿಂಗ್? ನೋಡಿ, ಈಗ ಗಮನ ಇಟ್ಕೊಂಡು ಕೇಳ್ರಿ. ಡೂ ಅನ್ನೋದನ್ನ ಯಾವಾಗ ಯೂಸ್ ಮಾಡ್ತಾರೆ? ಕ್ರಿಯೆಯ ಬಗ್ಗೆ ಕೇಳುವಾಗ, ಪ್ರಶ್ನೆ ಮಾಡುವಾಗ. ಇಲ್ಲಿ ಕ್ರಿಯೆ ಬಗ್ಗೆ ಕೇಳ್ತಾ ಇಲ್ಲ, ಅವ್ನು ಇರೋದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಅಲ್ವಾ? ಸೊ ಅದಕ್ಕೆ ಆರ್ ಯೂಸ್ ಮಾಡಿದ. ಆ ಡೂ ಯು ಅ ಬಾಯ್ ಅಂತ ಕೇಳಲ್ಲ ಯಾರು ಕೂಡ. ಓಕೆ, ಡೂ ಯು ಅ ಬಾಯ್ ಅನ್ನೋದನ್ನ ಯಾರು ಕೇಳಲ್ಲ. ಯಾಕೆ ಹೇಳ್ರಿ? ಡೂ ಅನ್ನೋದು ಯಾವಾಗೂ ಕೆಲಸ ಮಾಡುವಾಗ ಕೇಳ್ತಾರೆ. ಇಲ್ಲಿ ನೋಡಿ, ಡೂ ಯು ಗೋ ಫಾರ್ ಅ ವಾಕ್? ನೀನ್ ಹೋಗ್ತೀಯಾ ವಾಕ್ಗೆ ಇನ್ ದ ಮಾರ್ನಿಂಗ್? ಬೆಳಗ್ಗೆ ನೀನು ವಾಕಿಂಗ್ಗೆ ಹೋಗ್ತೀಯಾ ಅನ್ನುವಾಗ ಡೂದಿಂದ ಸ್ಟಾರ್ಟ್ ಆಗ್ಬೇಕು ನಿಮ್ಮ ವಾಕ್ಯ. ಯಾಕೆ? ಕ್ರಿಯೆ ಇದೆ ಅಲ್ಲಿ. ಸೊ ಕ್ರಿಯೆಗೆ ನಾವು ಯಾವತ್ತು ಡೂ ಸೇರ್ಸ್ಕೊಂಡು ಯೂಸ್ ಮಾಡ್ಕೋಬೇಕು. ಹಾ ಹಾ, ಇದಕ್ಕೆ ಉತ್ತರ ಅದೇ ಆಗತ್ತೆ ನೋಡಿ. ಈಗ ಡು ಯು ಗೋ ಫಾರ್ ಅ ವಾಕ್ ಇನ್ ದ ಮಾರ್ನಿಂಗ್, ಇದಕ್ಕೆ ಉತ್ತರ ಹೇಳೋನು ಎಸ್ ಐ ಡೂ. ಇದಕ್ಕೆ ವಾಕ್ಯ ಪೂರ್ಣ ವಿರಾಮ. ಕರೆಕ್ಟ್ ಅಲ್ವಾ? ಸೊ ಇಲ್ಲ ಇದನ್ನ ಹೇಳೋ ಅಗತ್ಯ ಇಲ್ಲ, ಎಸ್ ಅಂದ್ರೂ ಕೂಡ ನಡೆಯುತ್ತೆ, ಸಾಕು ಕಮ್ಯುನಿಕೇಶನ್ ನಲ್ಲಿ. ಈ ತರ ನೆನ್ಪಿಟ್ಕೊಡ್ರಿ, ವ್ಯತ್ಯಾಸಗಳು ಗೊತ್ತಿರ್ಬೇಕು. ಯಾಕಲ್ಲಿ ಆರ್ ಯೂಸ್ ಮಾಡಿದ್ವಿ, ಎಲ್ಲಿ ಯಾಕೆ ಇಲ್ಲಿ ಡೂ ಯೂಸ್ ಮಾಡ್ತಾ ಇದೀವಿ ಗೊತ್ತಿರ್ಬೇಕು. ಆಮೇಲೆ ನೋಡಿ, ಈಗ ಇದನ್ನೇ ನಾನು ಕ್ರಿಯೇಟ್ ಮಾಡ್ತೀನಿ ನೋಡಿ. ವಾಸ್ ರಾಮ ವಿನ್ ದ ಮ್ಯಾಚ್ ಎಸ್ಟರ್ಡೇ? ನಿನ್ನೆ ರಾಮ ಮ್ಯಾಚ್ ಗೆದ್ನ ಅನ್ನೋದು ಕೇಳೋವಾಗ ವಾಸ್ ಯೂಸ್ ಮಾಡಬಾರ್ದು, ಯಾಕಂದ್ರೆ ಅಲ್ಲಿ ಕೆಲಸ ಆಗಿದೆ ಯಾವುದೋ ಒಂದು. ಸೊ ಅದಕ್ಕೋಸ್ಕರ ಡಿಡ್ ಯೂಸ್ ಮಾಡಬೇಕು. ಡೂ ಯೂಸ್ ಮಾಡ್ಬೋದಿತ್ತಲ್ಲ, ಡೂ ಯಾಕೆ ಯೂಸ್ ಮಾಡ್ತಾ ಇಲ್ಲ? ಡೂ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಬಂದ್ರೆ ಡಿಡ್ ಅನ್ನುವಂಥದ್ದು ಪಾಸ್ಟ್ ಟೆನ್ಸ್ ನಲ್ಲಿ ಆಗಿರೋ ಕೆಲಸವನ್ನ ಕೇಳ್ತಾ ಇರುತ್ತೆ. ಡಿಡ್ ರಾಮ ವಿನ್ ದ ಮ್ಯಾಚ್ ಎಸ್ಟರ್ಡೇ? ರಾಮ ನಿನ್ನೆ ಮ್ಯಾಚ್ ಅನ್ನ ಗೆದ್ನ? ಡಿಡ್ ಅದಕ್ಕೆ ಯೂಸ್ ಮಾಡ್ತಾ ಇದಾರೆ ಇಲ್ಲಿ. ಡೂ ಇದ್ದದ್ದು ಏನಾಯ್ತು? ಡಿಡ್ ಆಗಿದೆ. ಆಮೇಲೆ ಡಸ್ ಸೀತಾ ಸ್ಟಡಿ ಎವ್ರಿ ಡೇ? ಇಲ್ಲಿ ನೋಡಿ, ಈಗ ಡೂ ಯೂಸ್ ಮಾಡಬಹುದಾಗಿತ್ತು, ಇಲ್ಲಿ ಡಿಡ್ ಯೂಸ್ ಮಾಡಬಹುದಾಗಿತ್ತು. ಬಟ್ ಡಿಡ್ ಯಾಕೆ ಯೂಸ್ ಮಾಡಿಲ್ಲ ಅಂದ್ರೆ ಇದು ಪ್ರತಿದಿನದ ಕೆಲಸ ಕೇಳ್ತಾ ಇದಾರೆ ಅವರು, ಹಿಂದೆ ಆಗಿ ಹೋಗಿರೋದಲ್ಲ. ಆಮೇಲೆ ಡೂ ಯಾಕೆ ಯೂಸ್ ಮಾಡಿಲ್ಲ? ಏನಿದೆ ಇಲ್ಲಿ? ಹಿ ಶಿ ಇಟ್ ಇದ್ದಾಗ ಏನಿರ್ಬೇಕು? ಡಸ್ ಇರಬೇಕು. ಡಸ್ ಸೀತಾ ಸ್ಟಡಿ ಎವ್ರಿ ಡೇ? ಸೀತಾ ಪ್ರತಿದಿನ ಓದುತ್ತಾಳ? ಆ ತರ ಆಗತ್ತೆ. ನೀವು ಇಲ್ಲಿ ಮುಂದೆ ವಾಕ್ಯಗಳನ್ನ ಬರ್ಕೊಡ್ರಿ ಕನ್ನಡದಲ್ಲಿ ನಾನು ಹೇಳ್ತಾ ಇರೋದನ್ನ, ಆಮೇಲೆ ಅರ್ಥ ಆಗಲ್ಲ ನಿಮ್ಗೆ, ನೆನಪುಳಿಯಲ್ಲ. ಓಕೆ, ಸೊ ಈ ತರ ನಾವು ಇವುಗಳನ್ನ ಬಳಸ್ಕೊಳ್ಬಹುದು. ಕ್ಲಿಯರ್ ಆಯ್ತಾ? ನಾಲೆಜ್ ಬಂತ ಒಂದ್ ಸ್ವಲ್ಪ? ಡೂ ಯಾವಾಗ, ಡಿಡ್ ಯಾವಾಗ, ಡಸ್ ಯಾವಾಗ? ಸರಿ, ಮುಂದಕ್ಕೆ ಹೋಗೋಣ. ರಿವಿಷನ್ ಮಾಡ್ರಿ, ಪದೇ 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 ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಮಾತಾಡುವಾಗ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ನಡೆಯುತ್ತೆ, ನೋ ಪ್ರಾಬ್ಲಮ್. ಪರ್ಫೆಕ್ಟ್ ಡೂನೇ ಇರಬೇಕು, ಹಿಂಗೆ ಇರ್ಬೇಕಂತ ಏನೂ ಇಲ್ಲ. ಮಾತಾಡುವಾಗ ನಡೆಯುತ್ತೆ, ಬಟ್ ಬರೆಯುವಾಗ ಒಂದ್ ಸ್ವಲ್ಪ ಕರೆಕ್ಟ್ ಇದ್ರೆ ಒಳ್ಳೇದು. ಈಗ ಹ್ಯಾವ್ ಯಾವಾಗ ಬಳಸ್ತಾರೆ ನೋಡೋಣ. ಓಕೆ, ಇದನ್ನ ಹ್ಯಾವ್, ಹ್ಯಾಸ್, ಹ್ಯಾಡ್, ಹ್ಯಾವಿಂಗ್ ಈ ತರ ಎಲ್ಲ ಬಳಸ್ತಾರೆ. ಫಸ್ಟ್ ಇದನ್ನ ಮೇನ್ ವರ್ಬ್ ಆಗಿ ಯಾವ ತರ ಬಳಸ್ತಾರೆ ನೋಡೋಣ, ಮುಖ್ಯ ಕ್ರಿಯಾಪದವನ್ನಾಗಿ. ಮುಖ್ಯ ಕ್ರಿಯಾಪದ ಅಂದ್ರೆ ಬೇರೆ ಯಾವುದೇ ಪದ ಇರೋದಿಲ್ಲ ಅಲ್ಲಿ ಮುಖ್ಯ ಕ್ರಿಯಾಪದವಾಗಿ. ಈಗ ಆ ಎನ್ನುವಂಥದ್ದೇನು? ಆ ಏನದು? ಪ್ರೊನೌನ್ ಅದು ಅಲ್ವಾ? ಪೆನ್ ಅನ್ನುವಂಥದ್ದು ನೌನ್. ಓಕೆ, ಬೇರೆ ಯಾವ್ದಾದ್ರು ಕ್ರಿಯಾಪದ ಇಲ್ಲಿ ಇದೆ? ಇಲ್ಲಿ ಯಾವುದೂ ಇಲ್ಲ. ಸೊ ಐ ಹ್ಯಾವ್ ಅ ಪೆನ್, ಏನಿದ್ರ ಅರ್ಥ? ನಾನು ಒಂದು ಪೆನ್ ಅನ್ನು ಹೊಂದಿದ್ದೇನೆ, ಅಥವಾ ನನ್ನ ಬಳಿ ಒಂದು ಪೆನ್ ಇದೆ. ಸೊ ಹ್ಯಾವ್ ಅನ್ನುವಂಥದ್ದು ಏನಿಲ್ಲಿ ಮೇನ್ ವರ್ಬ್ ಆಗಿ ಕೆಲಸ ಮಾಡ್ತು. ಸೊ ಡೂ ಅನ್ನುವಂಥದ್ದನ್ನ ಯಾವಾಗಲೂ ಕೆಲಸ ನಡೆಯೋದ್ರ ಬಗ್ಗೆ ಕೇಳ್ತಿರ್ತಾರೆ. ಹ್ಯಾವ್ ಯಾವಾಗ ಯೂಸ್ ಮಾಡ್ತಾರೆ? ನಮ್ಮ ಬಳಿ ಇರೋದ್ರ ಬಗ್ಗೆ ಹೇಳ್ತಿರ್ತೀವಿ, ನಮ್ಮ ಬಳಿ ಇದೆ ಅದು ಅಂತ ಹೇಳಿ. ಓಕೆ, ಆಮೇಲೆ ಶಿ ಹ್ಯಾವ್ ಯಾಕೆ ಬಂದಿಲ್ಲ ನೋಡ್ರಿ? ಶಿ ಹ್ಯಾವ್ ಅ ಡಾಗ್ ಅನ್ಬೋದಾಗಿತ್ತಲ್ಲ, ಅವರು ಹ್ಯಾಸ್ ಯಾಕೆ ಯೂಸ್ ಮಾಡಿದ್ದಾರೆ? ಈ ಶಿ ಇಟ್ಟಿದ್ದಾಗ ಏನಾಗಬೇಕು? ಹ್ಯಾಸ್ ಎ ಬರಬೇಕು. ಶಿ ಹ್ಯಾಸ್ ಅ ಡಾಗ್. ಆಮೇಲೆ ಇಲ್ಲಿ ಹುಡುಗಿರ್ಗೆ ಒಂದು ಗುಂಪಿದೆ ಅನ್ಕೋಣ, ಹೇಳ್ರಿ. ದ ಗರ್ಲ್ಸ್ ಅ
ಡಾಗ್ ಏನು ಬರುತ್ತೆ? ಆ ಏನು ಬರುತ್ತೆ ಇಲ್ಲಿ? ಹಾ, ಹ್ಯಾವ್ ಬರುತ್ತೆ. ಯಾಕೆ ಹ್ಯಾವ್ ಬರುತ್ತೆ? ದೇ ಇದ್ರೆ. ಓಕೆ, ದೇಗೆ ಹ್ಯಾವ್ ಯೂಸ್ ಮಾಡೋದು. ಕ್ಲಿಯರ್? ಇನ್ನೊಂದು ಆ ಚಾರ್ಟ್ ಇನ್ನೊಂದ್ಸರಿ ಬರೆಯೋಣ, ಡೂಗೆ ಮತ್ತೆ ಇದಕ್ಕೆ. ಕ್ಲಿಯರ್ ಆಗ್ಬಿಡುತ್ತೆ ನಿಮ್ಗೆ. ಈಗ ಟು ಬಿ ಫಾರ್ಮ್ ವರ್ಕ್ ಬರ್ಕೊಂಡಿದೀವಿ ಚಾರ್ಟ್ ನಲ್ಲಿ, ಇದನ್ನೊಂದು ಬರ್ಕೊಳ್ಳೋಣ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಹಿ, ಶಿ, ಇಟ್, ದೇ. ದೇ ಅಂದ್ರೆ ಅವರು ಅಂತ ಅರ್ಥ. ಇಲ್ಲೂ ಯು ಕೂಡ ಯು, ಇಲ್ಲೂ ಕೂಡ ಯು, ಇಲ್ಲಿ ಐ, ಇಲ್ಲಿ ವಿ. ಸರಿ, ನೋಡೋಣ. ಐ ಡು, ಐ ಡಿಡ್. ವಿ ಡು, ವಿ ಡಿಡ್. ಯು ಡು, ಯು ಡಿಡ್. ಯು ಡು, ಯು ಡಿಡ್. ಆಮೇಲೆ ಹಿ, ಶಿ, ಇಟ್, ಡಸ್, ಡಿಡ್. ದೇ ಡು, ದೇ ಡಿಡ್. ಐ ಹ್ಯಾವ್, ಎಲ್ಲ ಕಡೆ ಹ್ಯಾಡೇ ಬರುತ್ತೆ ಇಲ್ಲಿ. ಐ ಹ್ಯಾವ್. ಎಲ್ಲ ಕಡೆ ಇಲ್ಲೂ ಡಿಡ್ಡೇ ಬಂದಿತ್ತು ನೋಡಿ, ಸುಮ್ಮನೆ ಡಿಡ್ 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 ಬರ್ದೆ. ಡಿಡ್ ಏನ್ ಬರ್ಕೊಳ್ಬೇಡ್ರಿ, ಎಲ್ಲ ಕಡೆ ಡಿಡ್ಡೇ ಬರುತ್ತೆ. ಅದು ಡೂ ಅಷ್ಟೇ ಚೇಂಜ್ ಆಗುತ್ತೆ ಇಲ್ಲದು. ಓಕೆ, ಆಮೇಲೆ ಇಲ್ಲೂ ಕೂಡ ಹ್ಯಾವ್ ಹ್ಯಾವ್ ಹ್ಯಾಡ್ ಸೇಮ್. ಇಲ್ಲಷ್ಟೇ ಹ್ಯಾಸ್ ಹ್ಯಾಡ್ ಸೇಮ್ ಇರುತ್ತೆ, ಇಲ್ಲಿ ಹ್ಯಾವ್ ಹ್ಯಾಡ್ ಇರುತ್ತೆ. ಸೊ ಒಂದು ಸ್ಪೆಷಾಲಿಟಿ ಏನಂತ ಅಂದ್ರೆ ಈ ಬಾಕ್ಸ್ದು, ಇದೇನ್ ಬಾಕ್ಸ್ ಇದೆ ಅಲ್ಲ ಇಲ್ಲಿ, ಪ್ರೆಸೆಂಟ್ ಟೆನ್ಸ್ ಇದ್ರೆ ಅದು ಡಸ್ ಇರುತ್ತೆ, ಇಲ್ಲ ಹ್ಯಾಸ್ ಇರುತ್ತೆ. ಇದನ್ನ ಬಿಟ್ರೆ ಉಳಿದಿರೋದೆಲ್ಲ ಸಿಮಿಲರ್. ಓಕೆ, ಪ್ರೆಸೆಂಟ್ ಪಾಸ್ಟ್ ಟೆನ್ಸ್ ಎಲ್ರದು ಸೇಮ್ ಇರುತ್ತೆ, ಹ್ಯಾಡ್ ಬಿಟ್ರೆ ಡಿಡ್. ಕ್ಲಿಯರ್? ಈ ಚಾರ್ಟ್ ನೆನ್ಪಿಟ್ಕೊಡ್ರಿ, ಉಳಿದಿರೋದೆಲ್ಲ ಕನ್ಫ್ಯೂಸ್ ಏನಾಗಲ್ಲ, ಅವೆಲ್ಲ ಈಸಿ ಇದೆ. ಇದೊಂದೇ ಥರ್ಡ್ ಪರ್ಸನ್ಗೆ ಸಿಂಗ್ಯುಲರ್ ನಲ್ಲಿ ಇದೊಂದು ಚೇಂಜ್ ಆಗ್ತಾ ಇರುತ್ತೆ. ಹಾ, ಇಲ್ಲಿ ನೋಡ್ರಿ, ವಿ ಅ ನೈಸ್ ಟೈಮ್, ವಿ ಹ್ಯಾಡ್ ಅ ನೈಸ್ ಟೈಮ್. ನಾವು ಚೆನ್ನಾಗಿ ಸಮಯವನ್ನು ಸ್ಪೆಂಡ್ ಮಾಡಿದ್ವಿ ಅಂತ ಅರ್ಥ. ನಾವು ನಮ್ಮ ಟೈಮ್ ತುಂಬಾ ಚೆನ್ನಾಗಿತ್ತು ಅಂತ ಅರ್ಥ ಅದು. ಆಮೇಲೆ ಹ್ಯಾವ್ ಈಸ್ ಯೂಸ್ಡ್ ಆಸ್ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಆಗಿ ಕೂಡ ಯೂಸ್ ಆಗುತ್ತೆ. ಹೇಗೆ? ಹರೀಶ್ ಹ್ಯಾಸ್ ಫಿನಿಶ್ಡ್ ಹಿಸ್ ಹೋಮ್ ವರ್ಕ್. ನೋಡಿ, ಈಗ ಇಲ್ಲಿ ಹರೀಶ್ ಫಿನಿಶ್ಡ್ ಹಿಸ್ ಹೋಮ್ ವರ್ಕ್ ಕೂಡ ಕರೆಕ್ಟ್ ಆಗುತ್ತೆ, ತಪ್ಪಲ್ಲ, ಅದೇನು ವಾಕ್ಯ. ಬಟ್ ಅದನ್ನ ನಾವು ಟೆನ್ಸ್ ಗಳಂತ ಬಂದಾಗ, ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಅಂತ ಬಂದಾಗ ಹ್ಯಾಸ್ ಅನ್ನ ಯೂಸ್ ಮಾಡ್ತೀವಿ. ಅಲ್ಲಿ ನಾವು ಕಲಿತೀವಿ ಅವನ ಮುಂದೆ. ಸೊ ಅಲ್ಲಿ ಕೂಡ ಯೂಸ್ ಆಗುತ್ತೆ ಇದು. ಆಮೇಲೆ ದೇ ಹ್ಯಾವ್ ಬ್ರೋಕನ್ ದ ವಿಂಡೋ ಪೇನ್ಸ್. ನೋಡಿ, ಒಂದು ಅಂಶ ಗಮನದಲ್ಲಿ ಇಟ್ಕೊಳ್ಬೇಕು. ಯಾವತ್ತು ಹ್ಯಾಸ್, ಹ್ಯಾವ್, ಹ್ಯಾಡ್ ಇವೆಲ್ಲ ಬಂದ್ರೆ ಇದರ ಮುಂದಿನ ಕ್ರಿಯಾಪದ ಫ್ಯೂಚರ್ ಟೆನ್ಸ್ ನಲ್ಲಿ ಇರುತ್ತೆ, ನೆನ್ಪಿಟ್ಕೊಳ್ರಿ. ಓಕೆ, ಅಥವಾ ಪಾರ್ಟಿಸಿಪಲ್ ಕೂಡ ಅಂತಾರ ಅದನ್ನ. ಈಗ ಉದಾಹರಣೆಗೆ ಫಿನಿಶ್ ಏನಿದು? ಪ್ರೆಸೆಂಟ್ ಟೆನ್ಸ್. ಫಿನಿಶ್ಡ್ ಪಾಸ್ಟ್ ಟೆನ್ಸ್ ಅಲ್ವಾ? ಫ್ಯೂಚರ್ ಟೆನ್ಸ್ ಅಲ್ಲಿ ಏನಾಗುತ್ತೆ ಅದು ಮತ್ತೆ ಫಿನಿಶ್ಡ್ ಇರುತ್ತೆ ಅಲ್ವಾ? ಓಕೆ, ಹಾಗೆ ಗಿವ್ ಏನಾಗುತ್ತೆ? ಆ ಗೇವ್, ಗಿವನ್, ನೆನ್ಪಿಟ್ಕೊಡ್ರಿ. ಆಮೇಲೆ ಮತ್ತೆ ಬರೆಯೋದ್ ತಗೊಳ್ರಿ, ರೈಟ್, ರೋಟ್, ರಿಟನ್ ಅಲ್ವಾ? ಸೊ ಯಾವತ್ತು ನಾವು ವಾಕ್ಯಗಳಲ್ಲಿ ಈ ಹ್ಯಾವ್ ರಿಲೇಟೆಡ್ ಹೆಲ್ಪಿಂಗ್ ವರ್ಡ್ಗಳನ್ನ ಬರೆದ್ರೆ ಅದರ ಮುಂದಿನ ಕ್ರಿಯಾಪದ ಯಾವ ಟೆನ್ಸ್ ನಲ್ಲಿ ಇರಬೇಕು? ಅದು ಫ್ಯೂಚರ್ ನಲ್ಲಿ ಇರಬೇಕು, ಅಥವಾ ಪಾರ್ಟಿಸಿಪಲ್ ಕೂಡ ಅಂತಾರ ಅದನ್ನ. ಸರಿನಾ? ಸೊ ಇಲ್ಲಿ ಗಮನ ಇಟ್ಕೊಂಡು ನೋಡ್ರಿ, ಬ್ರೇಕ್, ಬ್ರೇಕ್ ಇದ್ದದ್ದು ಏನಾಗಿದೆ? ಇದು ಫ್ಯೂಚರ್ ನಲ್ಲಿ ಬ್ರೋಕನ್. ಫಿನಿಶ್ಡ್ ಬಂದಿದೆ ಅಲ್ವಾ? ಆಮೇಲೆ ಐ ಹ್ಯಾಡ್, ಗಿವ್, ಗೇವ್, ಗಿವನ್ ಬಂದಿದೆ ಇಲ್ಲಿ, ನೆನ್ಪಿಟ್ಕೊಡ್ರಿ. ಇದೊಂದು ವಿಶೇಷ ಅಂಶ ಇಂಗ್ಲಿಷ್ ನಲ್ಲಿ. ಐ ಹ್ಯಾಡ್ ಗಿವನ್ ಯು ಅ ಲೋನ್, ನಾನು ನಿನಗೊಂದು ಸಾಲವನ್ನು ಕೊಟ್ಟಿದ್ದೆ ಅಂತ ಅರ್ಥ. ಓಕೆ, ಆಮೇಲೆ ಹ್ಯಾವ್ ಈಸ್ ಹೆಲ್ಪಿಂಗ್ ವರ್ಬ್ ಟು ಆಸ್ಕ್ ಎಸ್ ಆರ್ ನೋ ಕ್ವಶನ್. ಎಸ್ ಆರ್ ನೋ ಕ್ವಶನ್ ಇಲ್ಲೂ ಕೂಡ ನಾವು ಕ್ರಿಯೇಟ್ ಮಾಡ್ಕೊಳ್ಬಹುದು. ಯಾವ ತರ ನೋಡೋಣ ಈಗ. ಹ್ಯಾಸ್ ಸುದೀಪ್ ಕಮ್, ಸುದೀಪ್ ಬಂದಿದ್ನ? ಹ್ಯಾವ್ ಯು ಸೀನ್ ಐಶ್ವರ್ಯ, ನೀನ್ ಐಶ್ವರ್ಯನ ನೋಡಿದೀಯಾ ಅಲ್ವಾ? ಈ ತರ ವಾಕ್ಯಗಳಲ್ಲಿ ಕೂಡ ನಾವು ಪ್ರಶ್ನೆಗಳನ್ನ ರಚನೆ ಮಾಡ್ಕೊಳ್ಬಹುದು. ನೀವು ಆರಂಭದಲ್ಲಿ ಇದ್ದಾಗ ಇಲ್ಲಿ ಡೂ ಕೂಡ ಯೂಸ್ ಮಾಡ್ಕೊಳ್ಳಿ, ನಡೆಯುತ್ತೆ.
ಓಕೆ, ಡು ಯು ಸಿ ಐಶ್ವರ್ಯ ಈ ಥರನೂ ಕೂಡ ಯೂಸ್ ಮಾಡ್ಕೊಡ್ರಿ. ಬಟ್ ಈ ಥರ ನಾವು ಬಳಸಬೇಕಾಗತ್ತೆ. ನೀವು ಜಾಸ್ತಿ ಜಾಸ್ತಿ ಇಂಗ್ಲಿಷ್ ಯೂಸ್ ಮಾಡಿದ ಹಾಗೆ ಓದಿದ ಹಾಗೆ ಉಳಿದಿರೋ ಅಂಶಗಳು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸರಿನಾ? ನೆಕ್ಸ್ಟ್ ಒಂದು 10 ನಿಮಿಷ ಬ್ರೇಕ್ ತಗೊಳ್ರಿ, ಮತ್ತೆ ಕಂಟಿನ್ಯೂ ಮಾಡೋಣ. 10 ನಿಮಿಷ ಬೇಡ, 5 ನಿಮಿಷ ತಗೋರಿ. ಆನ್ಲೈನ್ ಸ್ಟೂಡೆಂಟ್ಸ್ ಅರ್ಥ ಆಗ್ತಾ ಇದೆ? 51 ಜನ ಇದ್ರಿ, ಕಮೆಂಟ್ ಮಾಡ್ರಿ ನೋಡೋಣ ಬೇಗ ಬೇಗ. ಎಸ್ 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 ಅಂತ. ಯಾರ್ಯಾರು ಕಮೆಂಟ್ ಮಾಡ್ತೀರಿ ನೋಡೋಣ.
ಸರಿ, ಪ್ರೈಮರಿ ಹೆಲ್ಪಿಂಗ್ ವರ್ಬ್ ನಲ್ಲಿ ನಾವು ಏನ್ ಕಲ್ತ್ವಿ? ಟು ಬಿ ಫಾರ್ಮ್ ವರ್ಬ್ ಕಲ್ತ್ವಿ, ಡೂ ವರ್ಬ್ ಕಲ್ತ್ವಿ, ಹ್ಯಾವ್ ಗಳದ್ದು ಕಲ್ತ್ವಿ. ಸೊ ಇದರಲ್ಲಿ ಆಮ್, ಈಸ್, ವಾಸ್, ಆರ್, ವರ್ 5 ಇದ್ವು ಅಲ್ವಾ? ಈಗ ಮುಂದಿನ ಕಲಿಯೋಣ. ಸೆಕೆಂಡರಿನಲ್ಲಿ ಏನೇನು ಬರುತ್ತೆ ನೋಡೋಣ. ಇಲ್ಲಿ ಶಾಲ್, ಶುಡ್, ವಿಲ್, ವುಡ್, ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್ ಇವೆಲ್ಲ. ಓಕೆ, ಆಮೇಲೆ ಇನ್ನು ಕೆಲವೊಂದು ಔಟ್ ಟು, ಯೂಸ್ ಟು, ಡೇರ್, ನೀಡ್ ಈ ತರ ಎಲ್ಲ ಬಳಸ್ತಾರೆ. ಇವುಗಳನ್ನ ಪ್ರಾಕ್ಟೀಸ್ ಮಾಡಿ ಮಾಡಿ ನೆನಪಿಟ್ಕೊಳ್ಬಹುದು. ತುಂಬಾ ಈಸಿ ಇದೆ ಇದು ಕೂಡ. ಓಕೆ, ಇವ್ನ ತಿಳ್ಕೊಂಡ್ಬಿಟ್ರಿ ಅನ್ಕೊಂಡ್ರಿ ಇಂಗ್ಲಿಷ್ ಬಂತು ನಿಮಗಷ್ಟೇ, ಮತ್ತೇನಿಲ್ಲ. ಈಗ ಅರ್ಧ ಬಂದಿದೆ ನಿಮಗೆ ಅಲ್ವಾ? ಅವು ಹೆಲ್ಪಿಂಗ್ ವರ್ಬ್ ಕಲ್ತ್ರಿ ಅಂದ್ರೆ ಅರ್ಧ ಬಂದಾಗೆ ಇಂಗ್ಲಿಷ್. ಇನ್ನು ಇದನ್ನಷ್ಟು ಕಲ್ಕೊಂಡ್ರೆ ಮುಗೀತು, ಇಂಗ್ಲಿಷ್ ಬಂತು ನಿಮಗೆ ಇವತ್ತಿಂದ. ನಾಳೆಯಿಂದ ಬರ್ತಾ ಇದ್ರು ನಡೆಯುತ್ತೆ, ಆಗ ಮಾಡಬೇಡಿ ಮತ್ತೆ. ಓಕೆ, ನೋಡೋಣ ಯಾವಾಗ ಯಾವಾಗ ಬಳಸ್ತೀವಿ. ಸರಿ, ಮೊದಲು ಇದನ್ನ ಹೇಗೆ ಬಳಸ್ತೀವಿ ಅಂತ ನೋಡೋಣ. ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮಾಡಲ್ಸ್. ಮಾಡಲ್ಸ್ ಅಂದ್ರೆ ಸೆಕೆಂಡ್ರಿ ಹೆಲ್ಪಿಂಗ್ ವರ್ಬ್ಸ್. ಓಕೆ, ಯಾವ್ಯಾವ್ದು ಬರುತ್ತೆ, ಹೇಗೆ ಬಳಸ್ಬೋದು ಇದನ್ನ ನೋಡೋಣ. ದೇ ಆರ್ ನೆವರ್ ಯೂಸ್ಡ್ ಅಲೋನ್. ಇವುಗಳನ್ನ ಅಲೋನ್ ಆಗಿ ಯೂಸ್ ಮಾಡಲ್ಲ, ಇವ್ರ ಜೊತೆ ಏನಾದ್ರೂ ಇರಬೇಕು. ಓಕೆ, ಏನಾದ್ರೂ ಇದ್ದಾಗ ಮಾತ್ರ ಇವುಗಳನ್ನ ಬಳಸ್ಕೊಳ್ಬಹುದು. ಓಕೆ, ಇಲ್ಲಿ ನೋಡೋಣ. ಐ ಕ್ಯಾನ್ ಸ್ವಿಮ್. ಏನು ಇದರ ಅರ್ಥ? ನಾನು ಈಜಬಲ್ಲೆ. ಈಗ ಇಲ್ಲಿ ಬೇರೆ ಬೇರೆ ಹಾಕಿ ನೋಡ್ರಿ. ಐ ಡೂ ಸ್ವಿಮ್, ನಾನು ಈಜುತ್ತೇನೆ ಆಗತ್ತೆ. ಸೊ ಐ ಕ್ಯಾನ್ ಸ್ವಿಮ್ ಅಂದ್ರೆ ಅರ್ಥ ಏನು? ನಾನು ಈಜಬಲ್ಲೆ. ಅಂದ್ರೆ ಯಾವತ್ತು ಕ್ಯಾನ್ ಯಾವಾಗ ಬಳಕೆ ಆಗತ್ತಂದ್ರೆ ಇದು ಸಾಧ್ಯತೆಯನ್ನ ಹೇಳುತ್ತೆ. ಏನ್ ಹೇಳುತ್ತೆ? ಸಾಧ್ಯತೆಯನ್ನ ಹೇಳುತ್ತೆ ಇದು. ಓಕೆ, ಐ ಕ್ಯಾನ್ ಸ್ವಿಮ್. ಸೊ ಸ್ವಿಮ್ ಅನ್ನುವಂಥದ್ದು ಇಲ್ಲಿ ಮೇನ್ ವರ್ಬ್ ಆಗಿ ಕೆಲಸ ಮಾಡುತ್ತೆ, ಈಜು. ಇಲ್ಲಿ ಕ್ಯಾನ್ ಅನ್ನುವಂಥದ್ದೇನು? ಮಾಡಲ್, ಹೆಲ್ಪಿಂಗ್ ವರ್ಬ್ ಆಗಿ ಕೆಲಸ ಮಾಡುತ್ತೆ. ಆಮೇಲೆ ವಿಲ್ ಯು ಕಮ್ ವಿತ್ ಮೀ? ನೀ ನನ್ನ ಜೊತೆ ಬರ್ತೀಯಾ? ಎಸ್ ಐ ವಿಲ್, ಅಥವಾ ಐ ವಿಲ್ ಕಮ್ ಅಂತ ಕೂಡ ಅನ್ಬೋದು ಅದನ್ನ. ಸರಿ, ಈ ತರ ಕೂಡ ಅವುಗಳನ್ನ ನಾವು ಬಳಸ್ತಾ ಹೋಗ್ತೀವಿ. ಆಮೇಲೆ ಒಂದೊಂದ್ ಸಾರಿ ಅವುಗಳನ್ನ ಬಳಸದೆ ಕೂಡ ವಾಕ್ಯಗಳ ರಚನೆ ಮಾಡ್ತೀವಿ. ಉದಾಹರಣೆಗೆ ಐ ರನ್ ಫಾಸ್ಟ್, ಅದನ್ನ ಐ ಕ್ಯಾನ್ ರನ್ ಫಾಸ್ಟ್ ಕೂಡ ಯೂಸ್ ಮಾಡ್ಕೊಳ್ಬಹುದು ಅಲ್ವಾ? ಈ ತರ ಕೂಡ ನಾವು ಚೇಂಜ್ ಮಾಡ್ಕೊಳ್ತೀವಿ. ಇನ್ನು ಒಂದು ವಿಶಿಷ್ಟ ಅಂಶ ಏನಂದ್ರೆ ಇಲ್ಲಿ ಮಾಡಲ್ಸ್ ಡು ನಾಟ್ ಚೇಂಜ್ ದೇರ್ ಫಾರ್ಮ್ಸ್ ಇನ್ ವೇರಿಯಸ್ ಪರ್ಸನ್ಸ್ ಅಂಡ್ ನಂಬರ್ಸ್, ದೇ ರಿಮೇನ್ ಅನ್ಚೇಂಜ್. ಗಮನ ಇಟ್ಕೊಂಡು ನೋಡಿ. ಇದಕ್ಕಿಂತ ಮುಂಚೆ ಇನ್ನೊಮ್ಮೆ ಕ್ಲಿಯರ್ ಮಾಡ್ಬಿಡ್ತೀನಿ ನಾನು. ಏನಂದ್ರೆ ಒಂದೊಂದ್ ಸಾರಿ ಐ ಐ ಕ್ಯಾನ್ ರನ್ ಫಾಸ್ಟ್, ನಾನು ವೇಗವಾಗಿ ಓಡಬಲ್ಲೆ. ಅದನ್ನ ಒಂದ್ಸಾರಿ ಇದನ್ನ ಬಿಟ್ಟು ಕೂಡ ಹೇಳ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಐ ರನ್ ಫಾಸ್ಟ್, ನಾನು ಜೋರಾಗಿ ಓಡ್ತೀನಿ. ಐ ಕ್ಯಾನ್ ಸ್ವಿಮ್, ಐ ಸ್ವಿಮ್ ಅಂದ್ರೂ ಕೂಡ ನಡೆಯುತ್ತೆ. ಸೊ ಒಂದೇ ಪಾಯಿಂಟ್ ಏನಂದ್ರೆ ಇಲ್ಲಿ ಆ ಅದನ್ನ ಕ್ಯಾನ್ ಬಿಟ್ಟು ಕೂಡ ನಾವು ಯೂಸ್ ಮಾಡ್ಕೊಳ್ಬಹುದು. ಇನ್ನು ಎರಡನೇದ್ರಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಈಗ ನಾವು ಟು ಬಿ ಫಾರ್ಮ್ ವರ್ಬ್ ಅನ್ನು ಯೂಸ್ ಮಾಡುವಾಗ ಹಿ ಇದ್ದಾಗ ಏನ್ ಯೂಸ್ ಮಾಡಿದ್ವಿ? ಈಸ್ ಯೂಸ್ ಮಾಡಿದ್ವಿ. ಆದ್ರೆ ದೇ ಇದ್ದಾಗ ಏನ್ ಯೂಸ್ ಮಾಡಿದ್ವಿ? ಆರ್ ಯೂಸ್ ಮಾಡಿದ್ವಿ. ಸೊ ಹಿ ಇದ್ದಾಗ ಅಲ್ಲಿ ವ್ಯಕ್ತಿ ಎಷ್ಟಿದ್ದ? ಒಬ್ಬ ಇದ್ದ. ದೇ ಇದ್ದಾಗ 2 ಆರ್ ಅದಕ್ಕಿಂತ ಹೆಚ್ಚು. ಸೊ ವ್ಯಕ್ತಿಗಳಿದ್ದಾಗ ಟು ಬಿ ಫಾರ್ಮ್ ವರ್ಬ್ ನಲ್ಲಿ ಬದಲಾವಣೆ ಕಂಡು ಬಂತು ನಮಗೆ. ಏನಿವು ಟು ಬಿ ಫಾರ್ಮ್ ವರ್ಬ್ಗಳಿವು. ಓಕೆ, ಆದ್ರೆ ಇಲ್ಲಿ ಆ ವ್ಯಕ್ತಿ ಎಷ್ಟೇ ಜನ ಇರಲಿ, ಜೊತೆಗೆ ಅದು ಫಸ್ಟ್ ಪರ್ಸನ್ ಇರಲಿ, ಸೆಕೆಂಡ್ ಪರ್ಸನ್ ಇರಲಿ, ಥರ್ಡ್ ಪರ್ಸನ್ ಇರಲಿ, ಚೇಂಜ್ ಆಗಲ್ಲ. ಈಗ ಉದಾಹರಣೆಗೆ ಐ, ಅಲ್ಲಿ ಏನು ಬಂದಿತ್ತು? ಐ ಎದುರುಗಡೆ ಆಮ್ ಬಂದಿತ್ತು ಪ್ರೆಸೆಂಟ್ ಟೆನ್ಸ್ ನಲ್ಲಿ. ಹಿ ಇದ್ರೆ ಅದ್ರ ಮುಂದೆ ಈಸ್ ಬಂದಿತ್ತು. ಆದ್ರೆ ಇಲ್ಲಿ ನೋಡಿ, ಸಿಂಪಲ್ ವಾಕ್ಯಗಳಲ್ಲಿ ಐ ಕ್ಯಾನ್ ಸ್ವಿಮ್, ಹಿ ಕ್ಯಾನ್ ಸ್ವಿಮ್, ಸೇಮ್ ಟು ಸೇಮ್. ಓಕೆ, ಐ ಕ್ಯಾನ್ ರಿಮೇನ್ಸ್ ಅನ್ಚೇಂಜ್ಡ್, ಫಸ್ಟ್ ಪರ್ಸನ್, ಇದು ಫಸ್ಟ್ ಪರ್ಸನ್ ಇದೆ, ಇದು ಸೆಕೆಂಡ್ ಪರ್ಸನ್ ಇದೆ. ಏನು ಬದಲಾವಣೆಗಳು ನಮಗೆ ಇಲ್ಲಿ ಕಂಡು ಬರೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಉದಾಹರಣೆ ತಗೊಂಡ್ರೆ, ಈಗ ಸಿಂಗ್ಯುಲರ್ ಏಕವಚನ, ಒಬ್ಬನೇ ಇದಾನೆ ಇಲ್ಲಿ. ರಮೇಶ್ ಶುಡ್ ಸ್ವಿಮ್, ರಮೇಶ್ ಈಜಲೇಬೇಕು. ಶುಡ್ ಅಂದ್ರೆ ಹೇಳ್ತಾ ಇದಾರೆ ಅಲ್ಲಿ ಕಡ್ಡಾಯವಾಗಿ, ರಮೇಶ್ ಈಜಲೇಬೇಕು. ರಮೇಶ್ ಅಂಡ್ ಗೀತಾ ಶುಡ್ ಸ್ವಿಮ್. ನೋಡಿ, ಅಲ್ಲಿ ಏಕವಚನ ಇದ್ದಾಗ ಟು ಬಿ ಫಾರ್ಮ್ ವರ್ಬ್ ನಲ್ಲಿ ಏನ್ ಯೂಸ್ ಮಾಡ್ಕೊಂಡಿದ್ವಿ? ಆರ್ ಯೂಸ್ ಮಾಡಿದ್ವಿ ಅಲ್ವಾ? ಸೊ ಆರ್ ತಗೊಂಡು ಈಗ ರಮೇಶ್ ಈಸ್ ಅ ಸ್ಟೂಡೆಂಟ್. ಇನ್ನೊಂದು ವಾಕ್ಯ ಮಾಡೋಣ. ರಮೇಶ್ ಅಂಡ್ ಗೀತಾ
ಆರ್ ಸ್ಟೂಡೆಂಟ್ಸ್ ಅಲ್ವಾ? ಇಲ್ಲಿ ನೋಡಿ, ಇಬ್ಬರನ್ನ ತಗೊಂಡಾಗ ಆರ್ ಬಂದಿದೆ, ಒಬ್ಬನೇ ಇದ್ದಾಗ ಈಸ್ ಬಂದಿದೆ. ಆದ್ರೆ ಇಲ್ಲಿ ಇಬ್ರು ಇದ್ರು ಒಬ್ರು ಇದ್ರು, ಸೇಮ್. ಏನಿವು ಎಂತ ಎಂತ ವರ್ಡ್ಗಳಿವು? ಎಂತ ವರ್ಬ್ಗಳು? ಮಾಡಲ್ಸ್ ಅಥವಾ ಇನ್ನೊಂದು ಸೆಕೆಂಡರಿ ಹೆಲ್ಪಿಂಗ್ ವರ್ಬ್ಸ್. ಇವೆಲ್ಲೂ ಬದಲಾವಣೆ ಆಗಲ್ಲ, ಹೀಗೆ ಇರುತ್ತೆ. ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ನೆಕ್ಸ್ಟ್, ಕೆಲವೊಂದ್ ಕಡೆ ಫಾರ್ಮ್ ಚೇಂಜ್ ಆಗುತ್ತೆ ಇದರದು. ಪ್ರಿನ್ಸಿಪಾಲ್ ವರ್ಬ್ ನಲ್ಲಿ ಯಾವ ತರ? ಹಿ ಈಸ್ ಗೋಯಿಂಗ್, ಅವನು ಹೋಗುತ್ತಿದ್ದಾನೆ. ಹಿ ವಾಂಟ್ಸ್ ಟು ಗೋ, ಅವನು ಹೋಗಲು ಇಷ್ಟಪಡುತ್ತಾನೆ. ದೇ ಆರ್ ಗೋಯಿಂಗ್, ಅವರು ಹೋಗುತ್ತಿದ್ದಾರೆ. ಈ ತರ ಎಲ್ಲ ಬರುತ್ತೆ, ಅದನ್ನ ಮುಂದೆ ಕಲಿಯೋಣ. ಈಗ ಅದೇನಷ್ಟು ಇಂಪಾರ್ಟೆಂಟ್ ಇಲ್ಲ ಅದರಲ್ಲಿ. ನೆಕ್ಸ್ಟ್, ಕೆಲವೊಂದ್ ಸಾರಿ ನಾವು ಅವುಗಳನ್ನ ಬಳಸುವಾಗ ಟು ಮಸ್ಟ್, ಟು ಶಾಲ್, ಟು ಮೇ ಅಂತ ಬಳಸ್ತೀವಿ. ಬಟ್ ಆ ತರ ಬರ್ಸ್ಕೊಳ್ಬಾರ್ದು. ಯಾವ ತರ? ಟು ಮಸ್ಟ್, ಟು ಶಾಲ್, ಟು ಮೇ ಬಳಸಬಾರ್ದು, ಅದು ರಾಂಗ್ ಆಗುತ್ತೆ. ಬಳಸೋದಾದ್ರೆ ಟು ವಿಲ್, ಟು ಡೇರ್, ಟು ನೀಡ್ ಇವುಗಳನ್ನ ಬಳಸ್ಕೊಳ್ಬಹುದು, ಏನು ಪ್ರಾಬ್ಲಮ್ ಆಗಲ್ಲ. ಸರಿನಾ? ಈ ಅಂಶ ನಿಮ್ಗೆ ಗೊತ್ತಿರಲಿ. ಎಲ್ಲಾದ್ರೂ ಟು ಮಸ್ಟ್ ಅಂತ ವರ್ಡ್ ಬಂದಿದ್ರೆ ಅದು ರಾಂಗ್ ಆಗುತ್ತೆ ಸೆಂಟೆನ್ಸ್, ಆ ತರ ಇರಬಾರ್ದಲ್ಲಿ. ಓಕೆ, ಇನ್ನು ಇನ್ನು ಆಡಿಂಗ್ ಐ ಎನ್ ಜಿ ಟು ದ ಮಾಡಲ್ಸ್ ಈಸ್ ರಾಂಗ್. ಈ ಮಾಡೆಲ್ಗಳಿಗೆ ಐ ಎನ್ ಜಿನ ಆಡ್ ಮಾಡೋ ಹಾಗಿಲ್ಲ. ಈಗ ಉದಾಹರಣೆಗೆ ಆ್ಯಂಡಿಂಗ್ ಅನ್ನೋ ಹಾಗಿಲ್ಲ, ಶುಡ್ಡಿಂಗ್ ಅನ್ನೋ ಹಾಗಿಲ್ಲ. ಈ ತರ ಆಡ್ ಮಾಡಿದ್ರೆ ಅದು ಕೂಡ ರಾಂಗ್ ಆಗುತ್ತೆ. ಕ್ಲಿಯರ್? ಹೀಗೆ. ಆದ್ರೆ ಕೆಲವೊಂದ್ ಕಡೆ ಆಡ್ ಮಾಡ್ತೀವಿ. ಕೆಲವು ಉದಾಹರಣೆಗೆ ವಿಲ್ಲಿಂಗ್, ನೀಡಿಂಗ್, ಡೇರಿಂಗ್ ಇಂತಹ ಪದಗಳು ಬಂದಾಗ ಯೂಸ್ ಮಾಡ್ಕೊಳ್ತೀವಿ. ಓಕೆ, ನೆನ್ಪಿಟ್ಕೊಡ್ರಿ ಇವುಗಳನ್ನ. ಇಷ್ಟು ಟು ವಿಲ್, ಟು ಡೇರ್, ಟು ನೀಡ್ ಇದೆ. ವಿಲ್ಲಿಂಗ್, ನೀಡಿಂಗ್, ಡೇರಿಂಗ್ ಇದೆ. ಸೊ ಇವುಗಳನ್ನಷ್ಟು ಮಾಡ್ಕೊಳ್ಬಹುದು. ಶುಡ್ಡಿಂಗ್ ಆಗಲ್ಲ, ಶುಡ್ಡಿಂಗ್ ಅಂತ ಬರಲ್ಲ. ಅದು ಆ ತರ ನೆನ್ಪಿಟ್ಕೊಡ್ರಿ ಈ ಪಾಯಿಂಟ್ ಅನ್ನ. ನೆಕ್ಸ್ಟ್, ಯಾವ ತರ ಬಳಸ್ತೀವಿ ಅನ್ನೋದನ್ನ ಹಂತ ಹಂತವಾಗಿ ನೋಡ್ತಾ ಹೋಗೋಣ. ಸೊ ಅಲ್ಲಿ ಏನ್ ಇಂಗ್ಲಿಷ್ ನಲ್ಲಿ ಇತ್ತು ಅದನ್ನ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಅವ್ರಿಗೆ. ಮತ್ತೆ ಆಮೇಲೆ ಇವು ಶಾರ್ಟ್ ಫಾರ್ಮ್ ಆಗಿ ಕೂಡ ಬರೀತಾರೆ ಇದನ್ನ ವಾಕ್ಯಗಳಲ್ಲಿ. ಎಕ್ಸಾಂಪಲ್ ಫುಲ್ ವಿಲ್ ನಾಟ್ ಅಂತ ಯಾರು ಬರೆಯಲ್ಲ. ಏನ್ ಬರೀತಾರೆ ಶಾರ್ಟ್ ಆಗಿ? ವೋಂಟ್ ಅಂತ ಬರೀತಾರೆ. ಕ್ಯಾನ್ ನಾಟ್ ಅಂತ ಬರೆಯಲ್ಲ, ಕ್ಯಾಂಟ್ ಅಂತ ಬರೀತಾರೆ. ಓಕೆ, ವುಡ್ ನಾಟ್ ಅಂತ ಬರೆಯಲ್ಲ, ವುಡಂಟ್ ಅಂತ ಬರೀತಾರೆ. ಸೊ ಏನ್ ವುಡಂಟ್ ಅಂದ್ರೆ ಹೇಗೆ ಬರೆಯೋದು? ವುಡ್ ಬರೆಯೋದು, ಎನ್ ಬರೆಯೋದು, ಈ ತರ ಮಾಡಿಬಿಡೋದು. ಕುಡ್ ನಾಟ್ ಈ ತರ. ಅಂದ್ರೆ ನಾಟ್ ಬರೆಯೋ ಬದಲು ಎನ್ ಬರೆದು ಒಂದು ಅಪಾಸ್ಟ್ರಾಫಿ ಎಸ್ ಕೊಡೋದು. ಸೊ ಅದಕ್ಕೆ ಜೋಡಿಸಿನೇ ಬರ್ಕೊಳ್ಳೋದು. ಆಮೇಲೆ ಶಾಲ್ ನಾಟ್, ಶಾಂಟ್. ಆಮೇಲೆ ಮೈಟ್ ನಾಟ್, ಮೈಟಂಟ್. ಆಮೇಲೆ ಮಸ್ಟ್ ನಾಟ್, ಮಸ್ಟಂಟ್. ಆಮೇಲೆ ಇದು ನೋಡಿ, ಮೇ ನಾಟ್ ಯಾವತ್ತು ಮೇ ನಾಟೇ ಇರುತ್ತೆ, ಚೇಂಜ್ ಆಗಲ್ಲ. ನೆನ್ಪಿಟ್ಕೊಡ್ರಿ ಇದು. ಮೇ ನಾಟ್ ಯಾವತ್ತು ಚೇಂಜ್ ಆಗಲ್ಲ. ಔಟ್ ನಾಟ್ ಔಟಂಟ್ ಆಗತ್ತೆ, ನೀಡ್ ನಾಟ್ ನೀಡಂಟ್ ಆಗತ್ತೆ, ಡೇರ್ ನಾಟ್ ಡೇರೆಂಟ್ ಆಗತ್ತೆ. ಇದೊಂದು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಇಂಥವು ಅಲ್ಲೊಂದು ಇಲ್ಲೊಂದು ಬರುತ್ತೆ. ಓಕೆ, ಅವುಗಳನ್ನ ನಾವು ನೆನ್ಪಿಟ್ಕೊಳ್ತಾ ಹೋಗೋದು, ಅಥವಾ ಬುಕ್ ನ ಲಾಸ್ಟ್ ಪೇಜ್ ಅಲ್ಲಿ ಬರ್ಕೊಳ್ತಾ ಹೋಗೋದು ಅವುಗಳನ್ನ, ಅಂತ ಪಾಯಿಂಟ್ಸ್ ಏನಾದ್ರು ಹೊಸದಾಗಿ ಸಿಕ್ಕರೆ. ಈಗ ವಿಲ್ ಎಲ್ಲೆಲ್ಲಿ ಬಳಸ್ತಾರೆ ಅಂತ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ವಿಲ್ ಅಂತ ಅಂದ ತಕ್ಷಣ ನಾವು ಅದನ್ನ ಫ್ಯೂಚರ್ ಟೆನ್ಸ್ ಅಲ್ಲಿ ಬಳಸ್ತೀವಿ ಅಂತ ನಂಬಿಕೆ ಇದೆ ನಮಗೆ. ಬಟ್ ಹಾಗೇನಿಲ್ಲ, ಕೆಲವೊಂದ್ ಕಡೆ ಅದನ್ನ ಸಾಮಾನ್ಯವಾಗಿ ಕೂಡ ಬಳಸ್ಕೊಳ್ಬಹುದು. ಅದಕ್ಕೆ ಎಕ್ಸಾಂಪಲ್ ಗಳಲ್ಲಿ ಕಂಡು ಬರುತ್ತೆ, ನೋಡೋಣ. ಮೈ ಫ್ರೆಂಡ್ ವಿಲ್ ಕಮ್ ಇನ್ ದ ಈವ್ನಿಂಗ್. ಮೈ ಫ್ರೆಂಡ್ ನನ್ನ ಸ್ನೇಹಿತ ವಿಲ್ ಕಮ್ ಬರುತ್ತಾನೆ, ಇನ್ ದ ಈವ್ನಿಂಗ್ ಸಂಜೆಗೆ ಬರುತ್ತಾನೆ. ಈ ತರ ಫ್ಯೂಚರ್ ನಲ್ಲಿ ಕೂಡ ನಾವು ಅದನ್ನ ಬಳಸ್ಕೊಳ್ಬಹುದು. ಆಮೇಲೆ ವಿ ವಿಲ್ ಅಟೆಂಡ್ ದ, ಏನಿದು? ಮ್ಯಾರೇಜ್. ಓಕೆ, ಅಂದ್ರೆ ಇಷ್ಟ ತಿಳಿಸೋದು ನಮಗೆ. ನಾವು ಮ್ಯಾರೇಜ್ಗೆ ಬರ್ತೀವಿ, ಅಟೆಂಡ್ ಮಾಡ್ತೀವಿ ಅದನ್ನ. ಐ ವಿಲ್ ಪನಿಷ್ ಯು ಇಫ್ ಯು ಆರ್ ಲೇಟ್. ನೀವು ಲೇಟ್ ಮಾಡಿ ಬಂದ್ರೆ ನಾನ್ ನಿಮಗೆ ಶಿಕ್ಷೆ ಕೊಡ್ತೀನಿ. ಈಗ ನೀವು ಕೇಳ್ಬಹುದು, ಐ ಆಮ್ ಪನಿಷ್ ಯು ಅಂತ ಅನ್ಬೋದಿತ್ತಲ್ಲ, ಐ ಆಮ್ ಪನಿಷ್ ಯು ಅಂತ. ಬಟ್ ಬರಲ್ಲ, ಅಲ್ಲಿ ಏನು ಬರುತ್ತೆ? ಐ ವಿಲ್ ಪನಿಷ್ ಯು. ನೀವು ಲೇಟ್ ಮಾಡಿ ಬಂದ್ರೆ ನಾನು ನಿಮಗೆ ಶಿಕ್ಷೆ ಕೊಡ್ತೀನಿ. ವಿ ವಿಲ್ ವಿನ್ ದ ಮ್ಯಾಚ್. ಓಕೆ, ಅಚಲ ನಿರ್ಧಾರಕ್ಕಾಗಿ ನಾವು ಗೆಲ್ತೀವಿ, ಮ್ಯಾಚ್ ಅನ್ನ ಗೆಲ್ತೀವಿ ಅನ್ನುವಾಗ ಈ ತರ ಬಳಸೋದು. ಐ ವಿಲ್ ಕ್ಲಿಯರ್ ಐ ಎಸ್, ಐ ಆಮ್ ಕ್ಲಿಯರ್ ಐ ಎಸ್ ಎಕ್ಸಾಮ್ ಅಂತ ಯಾರಾದ್ರೂ ಹೇಳ್ತಾರ? ಐ ವಿಲ್ ಕ್ಲಿಯರ್ ಐ ಎಸ್ ಎಕ್ಸಾಮ್ ಅಂತ ಹೇಳ್ತೀವಿ. ಹಾಗೆ ಐ, ಹಾ, ವಿ ವಿಲ್ ಕ್ರಿಯೇಟ್ ಹಿಸ್ಟ್ರಿ ಇದೆಲ್ಲ ಹಾಗೆ ನೋಡಿ. ಐ ವಿಲ್ ಹೆಲ್ಪ್ ಇನ್ ಸ್ಟಡೀಸ್. ನಾನು ನಿನಗೆ ಅಧ್ಯಯನದಲ್ಲಿ ಸಹಾಯ ಮಾಡ್ತೇನೆ ಅಂದ್ರೆ ಭರವಸೆ ನೀಡೋಕಾಗಿ ಬಳಸ್ತೀವಿ. ಹೆದರ್ಸೋಕ್ ನೋಡಿ, ಇಲ್ಲಿ ಹೆದರ್ಸಿದ್ರಲ್ವಾ ಅವರು. ಸೊ ಆ ತರ.
ನೀವೇನ್ ಮಾಡ್ಬೇಕು ಗೊತ್ತಾ, ಇಂಗ್ಲಿಷ್ ಬರ್ಬೇಕಂದ್ರೆ ಇವ್ನು ಪದೇ ಪದೇ ಓದ್ತಾ ಇರಬೇಕು, ಇವ್ ನಿಮ್ ತಲೆಯಲ್ಲಿ ಇರಬೇಕು. ಈಗ ಹೇಗೆ ಕನ್ನಡ ಹಾಡುಗಳನ್ನ ಅಥವಾ ಯಾವ್ದಾದ್ರು ನಿಮ್ಗೆ ಇಷ್ಟ ಆಗಿರೋ ಹಾಡು ಹೇಗೆ ಗುಣಗುಣಿಸ್ತಾ ಇರ್ತೀರಿ, ಹಾಗೆ ಈ ಸರಳ ವಾಕ್ಯ ನಿಮ್ ತಲೆಯಲ್ಲಿ ಇದ್ದಾಗ ಅಲ್ಲಿ ಚೇಂಜ್ ಮಾಡಿ ನೀವು ಸ್ವಂತ ವಾಕ್ಯನ ರಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಿ. ಓಕೆ. ಆಮೇಲೆ ಯು ವಿಲ್ ನಾಟ್ ಓಪನ್ ಯುವರ್ ಐಸ್. ನಾನು ಹೇಳೋವರೆಗೂ ನೀನು ನಿನ್ನ ಕಣ್ಣನ್ನ ತೆರೆಯೋದಿಲ್ಲ. ಯು ವಿಲ್ ನಾಟ್ ಓಪನ್ ಯುವರ್ ಐಸ್, ಯು ವಿಲ್ ನಾಟ್ ಓಪನ್ ಯುವರ್ ಮೌತ್. ಕ್ಲಾಸ್ ಅಲ್ಲಿ ಹೇಳ್ತಿರ್ತಾರೆ ನೋಡಿ. ವಿ ವಿಲ್ ಪಾಸ್ ಇನ್ ದ ಎಕ್ಸಾಮ್. ನಾವು ಎಕ್ಸಾಮ್ ನಲ್ಲಿ ಪಾಸ್ ಆಗುತ್ತೇವೆ. ದ ರಿಚ್ ಪೀಪಲ್ ವಿಲ್ ಲೆಂಡ್ ಮನಿ. ಶ್ರೀಮಂತ ಜನರು ಹಣವನ್ನು ಕೊಡುತ್ತಾರೆ. ವಿಲ್ ಯು ಪ್ಲೀಸ್ ಜಾಯಿನ್ ಮೀ. ನೀನು ನನ್ನ ಜಾಯಿನ್ ಆಗ್ತೀಯಾ ಅಂತ ರಿಕ್ವೆಸ್ಟ್ ಮಾಡೋವಾಗಲೂ ಕೂಡ ನಾವೇನ್ ಮಾಡ್ತೀವಿ, ವಿಲ್ ಅನ್ನ ಬಳಸ್ತೀವಿ. ಓಕೆ, ಇವೆಲ್ಲ ಸರಳ ಎಕ್ಸಾಂಪಲ್ಗಳು. ಓಕೆ, ಮತ್ತೆ ಭವಿಷ್ಯ ನುಡಿಯೋ ಕೂಡ. ಡು ನಾಟ್ ಸ್ಟೆಪ್ ಆನ್ ದ ಸ್ನೇಕ್. ಹಾವಿನ ಮೇಲೆ ಕಾಲಿಡಬೇಡ, ಇಟ್ ವಿಲ್ ಬೈಟ್ ಯು. ಅದು ನಿನ್ನ ಕಚ್ಚುತ್ತದೆ ಅಂತ ಹೇಳಿ. ಸರಿ, ಈ ತರ ಎಲ್ಲ ನಾವು ಅದನ್ನ ಬಳಸ್ಕೊಳ್ಬಹುದು. ಇನ್ನು ಒಂದು ನೋಟ್ ಇದೆ ಇಲ್ಲಿ. ಐ ವಿಲ್ ಅನ್ನ ಶಾರ್ಟ್ ಆಗಿ ಏನ್ ಮಾಡ್ತಾರ ಅಂದ್ರೆ ಈ ತರ ಐ ವಿಲ್ ಅಂತ ಬಳಸ್ತಾರೆ ಶಾರ್ಟ್ ಆಗಿ. ಈ ಉದಾಹರಣೆಗೆ ಇಲ್ಲಿ 3 ಬಂದಿದೆ, ಅದು ಐ ವಿಲ್ ಅಂತ ಯೂಸ್ ಮಾಡ್ತಾರೆ ಅದನ್ನ. ಓ, ಐ ಹ್ಯಾವ್ ಲೆಫ್ಟ್ ದ ಡೋರ್, ಐ ವಿಲ್ ಗೋ ಅಂಡ್ ಶಟ್ ಇಟ್. ನಾನು ಡೋರ್ ಅನ್ನ ಹಾಗೆ ಓಪನ್ ಮಾಡಿ ಬಿಟ್ಟು ಬಂದೆ, ಐ ವಿಲ್ ಗೋ ಅಂಡ್ ಶಟ್ ಇಟ್. ನಾನು ಅದನ್ನ ಹೋಗಿ ಮುಚ್ತೀನಿ. ಓಕೆ, ವಿಲ್ ಅರ್ಥ ಆಯ್ತಾ, ಎಲ್ಲೆಲ್ಲಿ ಬಳಸ್ತಾರೆ? ಸೊ ಆ ವಾಕ್ಯನ ಪದೇ 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 ಓದ್ಕೊಡ್ರಿ. ಆ ತರ ವಾಕ್ಯನ ವಿಲ್ ಬಳಸ್ಕೊಂಡು ನಾವು ಕ್ರಿಯೇಟ್ ಮಾಡ್ಕೊಳ್ಬಹುದು. ನೆಕ್ಸ್ಟ್, ಶಾಲ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಮತ್ ಒಂದೇನಂದ್ರೆ ಹಿಂದಿನ ಕಾಲದಲ್ಲಿ ಶಾಲು ಬೇರೆ ವಿಲ್ ಬೇರೆ ಬೇರೆ ಅಂತ ಇದ್ರು. ಬಟ್ ಈಗ ಸಾಮಾನ್ಯವಾಗಿ ಎಲ್ಲಾ ಕಡೆ ವಿಲ್ಲೇ ಹೆಚ್ಚು ಬಳಕೆ ಆಗುತ್ತೆ, ಶಾಲ್ ತುಂಬಾ ಕಡಿಮೆ ಬಳಕೆ ಆಗುತ್ತೆ. ಓಕೆ, ಐ ಶಾಲ್ ಲೀವ್ ಫಾರ್ ಬೆಂಗಳೂರು ಟುಮಾರೋ. ನಾನು ನಾಳೆ ಬೆಂಗಳೂರಿಗೆ ಹೋಗಬೇಕು, ಅದು ಹೊರಡುತ್ತೇನೆ. ಯು ಶಾಲ್ ವೆಕೇಟ್ ದ ಪ್ಲೇಸ್. ಆಜ್ಞೆ ಮಾಡೋಕು, ನೀವು ಜಾಗ ಖಾಲಿ ಮಾಡಬೇಕು. ನೀವು ಬಾಡಿಗೆ ಕೊಡ್ಲಿಲ್ಲ ಅಂದ್ರೆ ಜಾಗ ಖಾಲಿ ಮಾಡಬೇಕು. ದೇ ಶಾಲ್ ಪೇ ಫಾರ್ ಇಟ್. ಹೆದರಿಕೆಗೆ, ಹೆದರ್ಸೋಕೆ ಅವರು ಅದಕ್ಕೆ ಕೊಡಬೇಕಾಗತ್ತೆ ದಂಡ. ಎವ್ರಿಥಿಂಗ್ ಶಾಲ್ ಬಿ ಆಸ್ ಪರ್ ದಿ ರೂಲ್. ಅಥವಾ ಈಗ ನಾವು ಸಾಮಾನ್ಯವಾಗಿ ವಿಲ್ ಕೂಡ ಯೂಸ್ ಮಾಡ್ತೀವಿ ಅಲ್ಲಿ ಆಗಾಗ. ಓಕೆ, ರಮ್ಯಾ ಶಾಲ್ ಗೆಟ್ ಅ ಪ್ರೈಸ್ ಇಫ್ ಶಿ ಸ್ಟ್ಯಾಂಡ್ಸ್ ಫಸ್ಟ್. ರಮ್ಯಾ ಮೊದಲು ಬಂದ್ರೆ ಅವಳಿಗೆ ಬಹುಮಾನ ಸಿಗಬೇಕು. ಶಾಲ್ ಐ ಬೈ ದಿಸ್ ಸ್ವೆಟರ್. ನಾನು ಈ ಸ್ವೆಟರ್ ಅನ್ನ ಖರೀದಿ ಮಾಡ್ಬೇಕಾ? ಓಕೆ, ಕೇಳೋಕೆ, ಯಾರ್ದಾದ್ರ ಸಲಹೆ ಕೇಳೋಕೆ. ಈಗ ಶಾಲ್ ಐ ಗೋ ಅಂತ ಕೇಳ್ತೀವಲ್ವಾ, ಆ ತರ. ಶಾಲ್ ವಿ ಮೀಟ್ ಅಟ್ ದ ಪಾರ್ಟಿ. ನಾವು ಪಾರ್ಟಿಯಲ್ಲಿ ಮೀಟ್ ಆಗೋಣವಾ? ಆ ತರ ಅದನ್ನ ಬಳಸ್ತೀವಿ, ಶಾಲ್ ಮತ್ತು ವಿಲ್ಗಳನ್ನ. ಸಾಮಾನ್ಯವಾಗಿ ಜಾಸ್ತಿ ಎಲ್ಲಾ ಕಡೆ ವಿಲ್ಲೇ ಬಳಸ್ತಿರ್ತಾರೆ. ನೀವು ವಾಕ್ಯನ ಓದ್ಕೊಂಡು ಚೆಕ್ ಮಾಡ್ಕೊಳ್ತಾ ಇರಿ. ನೆಕ್ಸ್ಟ್, ಶುಡ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಇದು ಇಂಪಾರ್ಟೆಂಟ್. ಶಾಲ್ ವಿಲ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಾಗತ್ತೆ ಇಲ್ಲ, ಸಾಮಾನ್ಯವಾಗಿ ವಿಲ್ಲೇ ಬಳಸ್ತೀವಿ ಎಲ್ಲಾ ಕಡೆ. ಕೆಲವೊಂದ್ ಕಡೆ ಶಾಲ್ ಇರುತ್ತೆ, ಅದನ್ನ ಗಮನ ಇಟ್ಕೊಂಡು ನೋಡ್ಕೊಳ್ಳಿ. ಶುಡ್ ಎಲ್ಲೆಲ್ಲಿ ಬಳಸ್ತೀವಿ, ದಿಸ್ ಇಸ್ ಇಂಪಾರ್ಟೆಂಟ್. ದ ಟೀಚರ್ ಸೇಡ್ ದ್ಯಾಟ್ ಆಲ್ ಶುಡ್ ರೀಚ್ ದ ಹಾಲ್. ನೋಡಿ ಇದ್ರ ವಾಕ್ಯ. ಸೇಡ್ ಅಂದ್ರೆ ಏನು ನೋಡಿ, ಸೇ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರುತ್ತೆ. ಏನಾಗತ್ತೆ ಇದ್ದದ್ದು? ಸೇಡ್ ಆಗತ್ತೆ. ಸೇ ಅಂದ್ರೆ ಹೇಳು, ಸೇಡ್ ಅಂದ್ರೆ ಹೇಳಿದರು. ಇದು ನಿಮ್ ಕೆಲ್ಸ, ಇಂಥವನ್ನ ನೀವು ಗೊತ್ತು ಮಾಡ್ಕೊಳ್ಬೇಕು. ದ ಟೀಚರ್ ಸೇಡ್ ಅಂದ್ರೆ ಶಿಕ್ಷಕರು ಹೇಳಿದರು. ದ್ಯಾಟ್ ಏನ್ ಹೇಳಿದ್ರಂದ್ರೆ ಅವರು, ಆಲ್ ಶುಡ್ ಪ್ರತಿಯೊಬ್ರು, ರೀಚ್ ದ ಹಾಲ್ ತರಗತಿಗೆ ಹೋಗಬೇಕು ಅಂತ ಹೇಳಿ. ಇಲ್ಲಿ ಶುಡ್ ಅಂದ್ರೆ ಏನಾಯ್ತು, ಆಗಲೇಬೇಕು. ನೋಡಿ ಇಲ್ಲಿ ಏನ್ ಹೇಳ್ಬೋದಾಗಿತ್ತು ಅವರು, ದ ಟೀಚರ್ ಸೇಡ್ ದಟ್ ಆಲ್ ಶಾಲ್ ರೀಚ್ ದ ಹಾಲ್. ಎಲ್ಲರೂ ತರಗತಿಗೆ ಹೋಗಿ ಅಂತ ಹೇಳಿದ್ದಾರೆ. ಇಲ್ಲಿ ಶುಡ್ ಅಂತ ಅಂದ್ರೆ ಕಡ್ಡಾಯವಾಗಿ ಆಗಲೇಬೇಕು ಕೆಲಸ ಅದು. ಓಕೆ, ಆಮೇಲೆ ಯು ಶುಡ್ ಬಿ ಒಬಿಡಿಯಂಟ್ ಟು ದ ಎಲ್ಡರ್ಸ್. ನೀವು ನಿಮಗಿಂತ ದೊಡ್ಡವರಿಗೆ ವಿಧೇಯರಾಗಿರಬೇಕು. ಒಬಿಡಿಯಂಟ್, ವಿಧೇಯ. ಆಮೇಲೆ ದ ರಿಚ್ ಶುಡ್ ಹೆಲ್ಪ್ ದ ಪುವರ್. ಶ್ರೀಮಂತರು ಬಡವರಿಗೆ ಸಹಾಯ ಮಾಡಲೇಬೇಕು. ಓಕೆ, ಆಮೇಲೆ ಯು ಶುಡ್ ರೈಟ್ ದ ಅಡ್ರೆಸ್ ಆನ್ ದ ಲೆಫ್ಟ್. ನೀನು ಅಡ್ರೆಸ್ ಅನ್ನ ಎಡಗಡೆಗೆ ಬರೆಯಬೇಕು. ಯು ಶುಡ್ ಡ್ರಿಂಕ್ ಮೋರ್ ಮಿಲ್ಕ್. ಸಲಹೆ ಕೊಡೋಕೆ, ಜಾಸ್ತಿ ಹಾಲನ್ನು ನೀನು ಕುಡಿಯಲೇಬೇಕು. ಆ ತರ. ದೇ ಶುಡ್ ಬಿ ಹಿಯರ್ ಬೈ ನೌ. ಈಗ ಪೊಲೀಸ್ ಹೇಳ್ತಿರ್ತಾರೆ ನೋಡಿ, ಅಥವಾ ಕೋರ್ಟ್ ಅಲ್ಲಿ ಜಡ್ಜಸ್ ಹೇಳ್ತಾ ಇರ್ತಾರೆ, ದೇ ಶುಡ್ ಬಿ ಹಿಯರ್ ಬೈ ನೌ. ಈಗಲೇ ಇಲ್ಲಿ ಇರ್ಬೇಕು ಅವ್ರು ನನ್ನ ಕಣ್ ಮುಂದೆ. ಆ ತರ. ಶುಡ್ ಐ ರೈಟ್ ದಿಸ್ ಡೌನ್ ಫಾರ್ 10 times. ನಾನು ಇದನ್ನ 10 ಸಾರಿ ಬರಿಬೇಕಾ? ಓಕೆ,
ಶುಡ್ ಐ ಗೋ ನೌ, ನಾನು ಈಗ ಹೋಗ್ಬೇಕಂತ ಕೇಳ್ತೀವಲ್ಲ ಆ ತರ ಬಳಸ್ತೀವಿ ಇದನ್ನ. ಶುಡ್ ಇಟ್ ರೈನ್, ದೇರ್ ವಿಲ್ ಬಿ ನೋ ಸ್ನೋ. ಈಗ ಮಳೆ ಆದ್ರೆ ಅಲ್ಲಿ ಮಂಜು ಇರೋದಿಲ್ಲ ಅಥವಾ ಹಿಮ ಇರೋದಿಲ್ಲ. ಇಫ್ ಐ ಶುಡ್ ಕಮ್, ಆಸ್ಕ್ ಹಿಮ್ ಟು ವೇಟ್. ಇಫ್ ಐ ಶುಡ್ ಕಮ್, ನಾನ್ ಬರ್ಬೇಕಂದ್ರೆ ಆಸ್ಕ್ ಹಿಮ್ ಟು ವೇಟ್, ಅವನಿಗೆ ಕಾಯೋಕೆ ಹೇಳು. ಇಲ್ಲಿ ಆಸ್ಕ್ ಅಂದ್ರೆ ಕೇಳು ಅಂತ ಆಗತ್ತೆ ನಮ್ ಕನ್ನಡದಲ್ಲಿ, ಬಟ್ ಅದು ಆಕ್ಚುಲಿ ಈ ವಾಕ್ಯದಲ್ಲಿ ಅರ್ಥ ಏನಾಗ್ತಾ ಇದೆ, ಹೇಳು. ಆಸ್ಕ್ ಹಿಮ್ ಟು ವೇಟ್, ಅವನು ವೇಟ್ ಮಾಡೋಕೆ ಹೇಳು. ಇಫ್ ಐ ಶುಡ್ ಕಮ್, ನಾನ್ ಒಂದು ವೇಳೆಯಲ್ಲಿ ಬರ್ಬೇಕಂದ್ರೆ ಆಸ್ಕ್ ಹಿಮ್ ಟು ವೇಟ್, ಅವನಿಗೆ ವೇಟ್ ಮಾಡೋಕೆ ಹೇಳು ಅಂತ. ಓಕೆ, ಸೊ ಇಲ್ಲಿ ಒಂದು ವಿಚಾರ ಗಮನದಲ್ಲಿರಲಿ. ನೋಟ್ ದ್ಯಾಟ್ ಶುಡ್ ಈಸ್ ನಾಟ್ ಆಸ್ ಸ್ಟ್ರಾಂಗ್ ಆಸ್ ಮಸ್ಟ್. ಮಸ್ಟ್ ದಷ್ಟು ಶುಡ್ ಬಲಿಷ್ಠ ಅಲ್ಲ. ಅಂದ್ರೆ ಮಸ್ಟ್ ಯೂಸ್ ಮಾಡಿದಾಗ ಇದಕ್ಕಿಂತ ಸ್ಟ್ರಾಂಗ್ ಆಗುತ್ತದೆ ವಾಕ್ಯ. ಓಕೆ, ಶುಡ್ ಅಂದ್ರೆ ಇದು ಕೂಡ ಸ್ಟ್ರಾಂಗ್ ಇದೆ, ಬಟ್ ಮಸ್ಟ್ ದಷ್ಟು ಅಲ್ಲ. ಟೆಲ್ ಹಿಮ್ ಟು ವೇಟ್ ನಡೆಯುತ್ತೆ, ಬಟ್ ಇಂಗ್ಲಿಷ್ ಈ ತರ ವಾಕ್ಯನ ಬಳಸ್ತಾರೆ ಅವರು. ಆಸ್ಕ್ ಹಿಮ್ ಟು ವೇಟ್ ಅಂತಾರೆ. ಉಳಿದಿರೋದನ್ನ ಮುಂದಿನ ಕ್ಲಾಸ್ ಅಲ್ಲಿ ಅರ್ಥ ಮಾಡ್ಕೋಣ. ಕ್ಲಿಯರ್ ಆಗ್ತಾ ಇದೆ? ಅರ್ಥ ಆಗ್ತಾ ಇದೆ? ಸೊ ನಿನ್ನೆದು ಇವತ್ತಿನ ಕ್ಲಾಸ್ಗಳು ಏನಿದೆಲ್ಲ ತುಂಬಾ ಇಂಪಾರ್ಟೆಂಟ್. ಹೋಗಿ ನೋಟ್ಸ್ ಮಾಡ್ಕೊಳ್ರಿ, ರಿವಿಷನ್ ಮಾಡ್ಕೊಳ್ರಿ. ಇಂಗ್ಲಿಷ್ ಬರ್ಬೇಕಂದ್ರೆ ಈಗಲೇ ಪರ್ಫೆಕ್ಟ್ ಆಗ್ಬೇಕು, ಮುಂದೆ ಟೈಮ್ ಇರಲ್ಲ ನಿಮ್ಗೆ ಅದನ್ನೆಲ್ಲ ಮಾಡೋಕೆ. ಸರಿನಾ? ಹ್ಯಾಂಡ್ ರೇಸ್ ಮಾಡ್ರಿ ಎಲ್ರು ಒಂದ್ಸಾರಿ. ಇನ್ನು ಹೋಮ್ವರ್ಕ್ ಮಾಡೋದು ನಿಮ್ ಕೆಲಸ. ಹೇಳ್ತೀನಿ ನಾನು ಯಾವ ತರ ಏನ್ ಮಾಡೋದು ಅಂದ್ರೆ, ಈಗ ಗೂಗಲ್ ಅಲ್ಲಿ ಹೋಗ್ಬೇಕು, ಯಾವ್ದಾದ್ರು ವರ್ಬ್, ನಿಮಗೆ ಏನದು ವರ್ಬ್ ಅಲ್ಲ, ಹೋಮ್ವರ್ಕ್ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ಚಾಟ್ GPT ಅಂತ ಸರ್ಚ್ ಮಾಡಬೇಕು. ಚಾಟ್ GPT ಅಲ್ಲಿ ಹೋಗಿ ಆ ಹೋಮ್ವರ್ಕ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ನೋಡಿ ಅವರು, ಎಕ್ಸರ್ಸೈಸ್ ನಲ್ಲಿ ಅದನ್ನ ಬರೆಯೋದು. ಬರೆದು ಎಸ್, ಚಾಟ್ GPT ಬಂತಿಲ್ಲಿ. ಕೊಡ್ರಿ, ನಿನ್ನೆದೊಂದು ಬುಕ್ ಕೊಡ್ರಿ ಒಂದ್ ಸ್ವಲ್ಪ. ಓಕೆ, ಇಲ್ಲಿ ನೋಡ್ರಿ, ಚಾಟ್ GPT ಇಲ್ಲಿ ನಾವು ಸರ್ಚ್ ಮಾಡಿದ್ವಿ ಏನಂದ್ರೆ, ಐ ಮೈ ಸೆಲ್ಫ್ ಸ್ಪೀಕ್ ಟು ಹಿಮ್, ಫೈಂಡ್ ದ ಟೈಪ್ ಆಫ್ ಪ್ರೊನೌನ್ ಇನ್ ದಿಸ್. ಸರ್ಚ್ ಮಾಡಿದೆ ನಾನು. ಸೊ ಅದು ಕೊಡ್ತೀವಿ ಈ ತರ ಉತ್ತರ ನಿಮ್ಗೆ. ಓಕೆ, ನೀವು ಈ ತರ ಚೆಕ್ ಮಾಡ್ಕೊಳ್ಬೇಕು. ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಡ್ರಿ ಚೆನ್ನಾಗಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಇದರಲ್ಲಿ ಯಾವ್ದಿದೆ, ಐ ಅನ್ನುವಂಥದ್ದು ಪರ್ಸನಲ್ ಪ್ರೊನೌನ್ ಇದೆ, ಮೈ ಸೆಲ್ಫ್ ಅನ್ನುವಂಥದ್ದು ರಿಫ್ಲೆಕ್ಸಿವ್ ಇದೆ, ಬಟ್ ಇಲ್ಲಿ ಎಂಫ್ಯಾಟಿಕ್ ಆಗಿ ಅದನ್ನ ಯೂಸ್ ಮಾಡಿದ್ದಾರೆ. ಹಿಮ್ ಅನ್ನುವಂಥದ್ದು ಪರ್ಸನಲ್ ಪ್ರೊನೌನ್. ಅರ್ಥ ಆಯ್ತಾ? ಸೊ ಈ ತರ ಯೂಸ್ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಹೋಮ್ವರ್ಕ್ ಇಲ್ಲಿ ಡಿಸ್ಕಸ್ ಮಾಡಲ್ಲ ಇನ್ನು ಮುಂದೆ, ಅದು ನಿಮ್ಗೆ ಹೋಮ್ವರ್ಕ್. ಯಾರು ಅದನ್ನ ಮಾಡ್ತೀರಿ ಅವ್ರಷ್ಟೇ ಯಶಸ್ವಿ ಆಗ್ತೀರಿ. ಬರ್ದಿಟ್ಕೊಳ್ರಿ ನನ್ನ ಮಾತು. ಕ್ಲಾಸ್ ಕೇಳಿದ್ರೆ ನೆನಪುಳಿಯಲ್ಲ ಇಂಗ್ಲಿಷ್, ನೀವಾಗೆ ನಿಮ್ಮ ಮೈಂಡ್ ವರ್ಕ್ ಮಾಡ್ಬೇಕಲ್ಲಿ. ಆನ್ಲೈನ್ ಅವ್ರು ಕೂಡ ಮಾಡ್ತೀರಿ ಅಲ್ವಾ? ಓಕೆ, ಹ್ಯಾಂಡ್ ರೇಸ್ ಮಾಡ್ರಿ ಎಲ್ರು. ಒಂದ್ಸಾರಿ ಹೇಳ್ರಿ ಜೋರಾಗಿ, ವಿ ವಿಲ್ ಕ್ರಿಯೇಟ್ ಅ, ಹಾ ಜೋರಾಗಿ ಹೇಳ್ಬೇಕು, ಹ್ಯಾಂಡ್ ರೇಸ್ ಮಾಡ್ಬೇಕು. ಹಾ, ವಿ ವಿಲ್ ಕ್ರಿಯೇಟ್ ಅ ಹಿಸ್ಟ್ರಿ. ಓಕೆ, ಆಲ್ ದ ಬೆಸ್ಟ್. ಆನ್ಲೈನ್ ಅವ್ರು ಕೂಡ ಹೇಳ್ರಿ, ಕಮೆಂಟ್ ಮಾಡ್ರಿ. ಇವತ್ತಿನ ಇಂಗ್ಲಿಷ್ ಬುಕ್ ಶೇರ್ ಮಾಡ್ತೀನಿ ನಾನು ಟೆಲಿಗ್ರಾಮ್ ನಲ್ಲಿ. ಹಾಗೇನೆ ಆನ್ಲೈನ್ ಸ್ಟೂಡೆಂಟ್ಸ್, ನಿಮ್ಮ ಕ್ಲಾಸಸ್ ಅರ್ಥ ಆಗ್ತಾ ಇದ್ರೆ, ಚೆನ್ನಾಗಿ ಫಾಲೋ ಮಾಡ್ತಾ ಇದ್ರೆ, ಇನ್ನು ಯಾರು ನಮ್ಮ ಡೈರಿ ಪರ್ಚೇಸ್ ಮಾಡಿಲ್ಲ, ಪಾಂಜನ ಐಎಸ್ದು ಡೈಲಿ ಪ್ಲಾನರ್ ಡೈರಿಯನ್ನು ಪರ್ಚೇಸ್ ಮಾಡಿ. ಲಿಂಕ್ ಶೇರ್ ಮಾಡಿರ್ತೀವಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇದೆ. ಲಿಂಕ್ ಹಾಕಿದೀವಿ ನೋಡಿ. ಸರಿ, ಟೆಸ್ಟ್ ಬರೀರಿ ಎಲ್ರು ಹೋಗ್ರಿ. ಪೇಪರ್ ತಗೊಳ್ರಿ.